ಸೂಕ್ಷ್ಮ ಶರೀರ ಸ್ವಪ್ನದೊಳಗೆ ಏನು ಹೋಗ್ತತಿ ಅದು ಸ್ಥೂಲ ಶರೀರ ಇಲ್ಲೇ ಮಲ್ಕೊಂಡಿರ್ತತಿ, ಆ ಶರೀರ ಹೋಗ್ತತಿ ಅಂಥೇಳಿ ಈ ರೀತಿಯಾಗಿ ಹೇಳಿದ ಮೇಲೆ ಇಲ್ಲೇ ಆ ಮಾತ್ರ ಇಲ್ಲೇ ಯೋಗಾಚಾರ್ಯ ಸೂಕ್ಷ್ಮ ಶರೀರ ಸೂಕ್ಷ್ಮ ಜಗತ್ತಿನೊಳಗೆ ಭ್ರಮಣ ಮಾಡೋದು. ಸೂಕ್ಷ್ಮ ಜಗತ್ತಿನೊಳಗೆ ಕಾಲ ದಿಶಾ ಇಂಥ ಭೇದ ಇಲ್ಲ, ಎಲ್ಲಿ ಹೋಗ್ತೋ ಏನು ಹೋಗ್ತಾ ಹೋಗ್ತದೆ. ಸ್ಥೂಲ ಜಗತ್ತು ಸ್ಥೂಲ ಶರೀರ ವ್ಯವಹಾರಗಳು ನಡೀತಿತ್ತು, ಕೇವಲ ವೃತ್ತಿಗಳು ಹೋಗ್ತಾವೆ. ಅರ್ಥಾತ್ ಚಿತ್ತೊಳಗೆ ಈ ವೃತ್ತಿ ದ್ವಾರ ಹಿಂಗೆ ಪರಿಣಾಮ ಆಗ್ತದೆ. ಸೂಕ್ಷ್ಮ ಶರೀರ ಹೋಗ್ತತಿ, ಅದು ಹೋಗೋ ಪ್ರತೀತಿ ಆಗ್ತೈತಿ. ಶರೀರ ಹೋಗುವುದಿಲ್ಲ, ಹೋಗ್ತೈತೇನೋ ಅನ್ನೋದನ್ನು ಕಾಣುತ್ತೆ. ಅದಕ್ಕಲ್ಲೇ ಚಿತ್ ಹೆಂಗಪ್ಪ, ಚಿತ್ ಅನಂತ ಅರ್ಥಾತ್ ವಿಭು ಭಾಳ ಅದಕ್ಕೆ ವೃತ್ತಿರೇವಾಶ್ಯ ವಿಭುನ ನೋಡಿ. ಈ ವಿಭು ಚಿತ್ತದ ವೃತ್ತಿಯೇ ಸಂಕೋಚ ವಿಕಾಸ ಧರ್ಮವುಳ್ಳಂಥದ್ದಾಗಿದೆ. ಅದು ಈ ವಿಭು ಚಿತ್ತ ವಿಭು ಎಲ್ಲಿ ಬೇಕಲ್ಲಿ ಹೋಗುತ್ತೆ. ಅದು ಸಂಕೋಚ ವಿಕಾಸ, ಸಂಕೋಚ ಹಿಂಗೆ ಸಾಸ ವಿಕಾಸ ದೋಷ ಧರ್ಮ ಹಿಂಗೆ ಆಚಾರ ಪತಂಜಲಿ ಮುನಿಗಳು ಹೇಳ್ತಾರೆ. ಕೆಲವರು ಹಿಂಗೆ ವಿಚಾರ ಮಾಡ್ತಾರೆ, ಸಮಾಧಿ ಅವಸ್ಥೆ ಏನು ಸೂಕ್ಷ್ಮ ಜಗತ್ತಿನ ಅನುಭವ ಆಗ್ತದೋ ಅದು ಸ್ವಪ್ನ ಜಗತ್ತಿನ ಕಲ್ಪಿತನೇ ಇರ್ತದೆ ಅಂತ ಕೆಲವರು. ಆವತ್ತು ಹಿಂಗೆ ವೃತ್ತಿ ಉದಯ ಆಗಿರ್ತದ, ಹಂಗೆ ದೃಶ್ಯ ಇದರಿಗೆ ಬಂದು ಕಾಣಕ್ಕೆ ಶುರುವಾಗುತ್ತೆ. ಈ ಸಂಬಂಧಗಳು ಇಷ್ಟು ಹೇಳೋ ಯೋಗ್ಯ ಅನ್ನಿಸ್ತದ. ಸ್ವಪ್ನ ರಜೋಗುಣದ ಮೇಲೆ ತಮೋಗುಣದ ಅಧಿಕತಾ ನೋಡಿ ಪ್ರಭಾವ ಅಂತ ತಮೋಗುಣದ ಪ್ರಭಾವ. ಸಮಾಧಿ ರಜೋಗುಣ ಮೇಲೆ ಸತ್ವಗುಣದ ಅಧಿಕತ, ಸತ್ವಗುಣ ಯಾವಾಗ ಸಮಾಧಿ ಅದು ಪ್ರಭಾವ. ಹಿಂಗೆ ಮೇಲೆ ಹೇಳ ಸಮಾಧಿಯೊಳಗೆ ಎಷ್ಟೊಂದು ಮಾತ್ರೊಳಗೆ ಸತ್ವ ತಮ ರಜ ದಬ್ಬಿ, ಸತ್ವ ಮೇಲೆ ಇರ್ತದೆ. ಯಾವ ದಬ್ಬತತೆ ತಮ ರಜವನ್ನು ದಬ್ಬಿರ್ತದೆ. ತಮ ರಜವನ್ನು ದಬ್ಬಿ ಪ್ರಧಾನ ರೂಪ ಇರ್ತದೆ, ಯಾವುದು ಸತ್ವಗುಣ. ಅಷ್ಟು ಅಂಶದೊಳಗೆ ಆ ದೃಶ್ಯ ಕಲ್ಪಿತ ಆಗ್ತದೆ. ಏಕಾಗ್ರತೆ ಬೆಳೆದ ಜೊತೆಗೆ ಎಷ್ಟು ಸತ್ವದ ಪ್ರಕಾರ ಬೆಳೀತದೋ ಅಷ್ಟು ದೃಶ್ಯದ ವಾಸ್ತವಿಕತೆ ಬೆಳ್ಕೊಂಡು ಹೋಗ್ತದೆ. ಇನ್ನು ಎರಡು ಶರೀರನ ಇನ್ನು ಕಾರಣ ಶರೀರ ಬಗ್ಗೆ ಹೇಳ್ತಾರೆ. ಕಾರಣ ಶರೀರಪ್ಪ ಚೇತನದ ಪ್ರತಿಬಿಂಬಿತ ಸತ್ವಚಿತ್ ಯಾವುದು ಅಹಂಕಾರ ಬೀಜ ರೂಪದಿಂದ ಅಡಿಕೊಂಡು ಕುಂತೈತೋ ತನ್ನ ಕಾರ್ಯನ ಬಂದ್ ಮಾಡ್ಕೊಂಡು ಕುಂತಿರ್ತದ. ನಾಶ ಆಗಿರಂಗಿಲ್ಲ, ಇದು ಮಾಡಿ ಅಡಿಕೊಂಡು ಕುಂತಿರ್ತೈತಿ. ಅದ್ರ ಸಂಜ್ಞಾ ಅಸ್ಮಿತಾ ಏನೈತದ ಅದು ಇದೆ ಅಸ್ಮಿತ. ಅದಕ್ಕೆ ಕಾರಣ ಅಂತ ತಿಳ್ಕೋಪ. ಏನು ಕೆಲಸ ಅದು ಐತೆ, ಯಾವುದು ಅಹಂಕಾರ. ಚಿತ್ ಅನ್ನುವಂಥ ಅದು ಸತ್ವಚಿತ್, ಅದರೊಳಗೆ ಅಹಂಕಾರ ಬೀಜ ರೂಪದಿಂದ ಇರ್ತೈತಿ. ಅದಕ್ಕೆ ಕಾರಣ ಶರೀರ ಅಂತ ತಿಳ್ಕೋಬೇಕಪ್ಪ. ಅದಕ್ಕಲ್ಲೇ ಓಂಕಾರದ ಭಾವನಾಮಯ ಚಿತ್ರ ಅನ್ನು ಕೊಡ್ತಾರೆ. ವಿರಾಮ ಶುದ್ಧ ನಿರ್ಗುಣ ಉಪಾದ್ರೇತ ಚೇತನ ಅರ್ಥಾತ್ ಪರಮಾತ್ಮ ತತ್ವ ಚೇತನ ತತ್ವದ ಶುದ್ಧ ಸ್ವರೂಪ ಆಗಿರ್ತದೆ. ಅದಕ್ಕಿಂತ ಮುಂದೋದ್ರೆ ಅಕಾರ ಮಕಾರ ಚೇತನ ತತ್ವ ಪ್ಲಸ್ ಸಮಷ್ಟಿ ಕಾರಣ ಜಗತ್ ತಥಾ ವ್ಯಷ್ಟಿ ಕಾರಣ ಶರೀರ. ಇಲ್ಲಿ ಬಂದು ಸಮಷ್ಟಿ ಕಾರಣ ಜಗತ್ತಿನ ಅಧಿಷ್ಠಾತ ಈಶ್ವರ, ವ್ಯಷ್ಟಿ ಶರೀರ ಕಾರಣ ಅಗ್ನತ ಪ್ರಾಗ್ ಉಪಾಸಕ ಚೇತನ ತತ್ವ ಶಬಲ ರೂಪ. ಉಕಾರ ಚೇತನ ತತ್ವ ಸಮಷ್ಟಿ ಸೂಕ್ಷ್ಮ ಜಗತ್ ತಥಾ ವ್ಯಷ್ಟಿ ಸೂಕ್ಷ್ಮ ಶರೀರ. ಸಮಷ್ಟಿ ಸೂಕ್ಷ್ಮ ಶರೀರ ಅಧಿಷ್ಠಾತ ಯಾರಂದ್ರೆ ಹಿರಣ್ಯಗರ್ಭ. ಅಲ್ಲಿ ಮೇಲೆ ಈಶ್ವರ ಅಂದರೆ ಇಲ್ಲೇನಂದ್ರು ಹಿರಣ್ಯಗರ್ಭ. ವ್ಯಷ್ಟಿ ಸಮಷ್ಟಿ ಶರೀರ ತೈಜಸ ಚೇತನ ತತ್ವ ಶಬಲ ರೂಪ. ಆಮೇಲೆ ಅಕಾರ ಚೇತನ ತತ್ವ ಸಮಷ್ಟಿ ಸ್ಥೂಲ ಜಗತ್ ತಥಾ ವ್ಯಷ್ಟಿ ಸ್ಥೂಲ ಶರೀರ. ಸಮಷ್ಟಿ ಸ್ಥೂಲ ಜಗತ್ತಿನ ಅಧಿಷ್ಠಾತ ವಿರಾಟ್ ಅಂದರು. ಉಪಾಸ್ಯ ವ್ಯಷ್ಟಿ ಸ್ಥೂಲ ಶರೀರ ಅಭಿಮಾನ ವಿಶ್ವ ಅಂತ ಹೆಸರು. ಚೇತನ ತತ್ವ ಶಬಲ ರೂಪ ಅಂತ. ಹಿಂಗೆ ಈ ಓಂಕಾರ ತಮೋಗುಣ ರಜೋಗುಣ ಇಷ್ಟು ಗಮಿಸ್ತಿರ್ತಲ್ಲ. ಸೂಕ್ಷ್ಮ ಶರೀರ ಸ್ವಪ್ನಗಳು ಕಾರ್ಯ ಮಾಡುವಂಥ ಅಸಮರ್ಥ ಆಗಿರ್ತದೆ. ಅವಾಗ ಸುಷುಪ್ತಿ ಅವಸ್ಥಾ. ಶರೀರ ಸ್ವಪ್ನಗೂ ಅದು ತ್ರಾಸ ಅವಸ್ಥಾ ಆಯ್ತು.
ಅಸಮರ್ಥ ಅವಾಗ ಏನಂತದೆ ಸುಷುಪ್ತಿ. ಆ ಅವತ್ತು ಕೇವಲ ಕಾರಣ ಶರೀರ ಕಾರ್ಯ ನಡೀತಾ ಇರ್ತದೆ. ಅವಾಗ ಸುಷುಪ್ತಿಯೊಳಗೆ ಏನಿರ್ತದೆ ಕಾರಣ ಶರೀರ, ಸ್ಥೂಲ ಶರೀರ ಎಚ್ಚರದ, ಸ್ವಪ್ನೊಳಗೆ ಸೂಕ್ಷ್ಮ, ಕಾರಣ ಶರೀರ ಸುಪ್ತಿ. ಈ ಮೂರು ಸಂಗತಿ ನೆನಪು. ಅದಕ್ಕೆ ಕಾರಣ ಶರೀರ ತಮದಿಂದ ಆಚ್ಛಾದ್ಯ ತಮೋಗುಣ. ಅದ ಕಾರಣ ಕೇವಲ ಅಭಾವದ ಪ್ರತೀತಿ ಆಗ್ತದೆ. ತಮೋಗುಣ ಮುಚ್ಚತಲ್ಲ. ತಮೋಗುಣ ಮುಚ್ಚಿದ್ದಕ್ಕೆ ನನಗೇನು ತಿಳಿಲಿಲ್ಲರಿ ಅಂತೀವಿ. ಯಾಕೆ ತಮೋಗುಣ ಅವಣ ಆಗೈತಲ್ಲ, ತಿಳಿದಕ್ಕೂ ಅದು ಯಾವ ವಸ್ತುನೇ ಇಲ್ಲ ಪ್ರತ್ಯ. ಇದು ಅದೇ ತಮೋಗುಣ ಅಂಧಕಾರ, ಏನು ಹೊರಗಿನ ಜ್ಞಾನ ಆಗುವುದನ್ನ ಇಲ್ಲ. ಮತ್ತು ಒಳಗಿಂದು ಆಗ ಹೊರಗಿಂದು ಆಗಂಗಿಲ್ಲ, ಒಳಗಿನ ಯಾಕೆ ಫುಲ್ ಪೂರ ಏನದ ತಮೋಗುಣ. ಆ ತಮೋಗುಣ ಇದರದ ಅಜ್ಞಾನದ್ದು ಅಂಧಕಾರ ಅದು ಕೇಳ್ತಾರೆ. ಅದಕ್ಕೆ ಕಾರಣ ಶರೀರಗಳು ಅದಿರ್ತೈತಪ್ಪ. ಅದು ಹೇಳ್ತಾರೆ ಯಾವ ರೀತಿ ಯಾವಾಗ ಸಮಾಧಿ ಏಕಾಗ್ರತ ಬೆಳೆದ ಸತ್ವ ರಜಸ್ಸಿನ ದಬ್ಬಿರ್ತದಲ್ಲ, ಹಂಗೆ ಸೂಕ್ಷ್ಮ ಶರೀರ ಏಕಾಗ್ರತ ವೃತ್ತಿ ತೋರಿಸೋದ್ರೊಳಗೆ ಅಸಮರ್ಥ ಆಗ್ತದೆ. ಅವಾಗ ಸತ್ವದ ಅತ್ಯಂತ ಪ್ರಕಾರ ವಿವೇಕ ಖ್ಯಾತಿ ಅವಾಗ ಉತ್ಪನ್ನ ಆಕೈತಲ್ಲ. ವಿವೇಕ ಖ್ಯಾತಿ ಕಾರ್ಯ ಕಾರಣ ಶರೀರ ಅದು ಕಾಣಿಸ್ತದೆ. ಇದರೊಳಗೆ ಆತ್ಮನ ಚಿತ್ತ ಭಿನ್ನ ಪ್ರತೀತಿ ಆಗ್ತದೆ. ಅರ್ಥಾತ್ ಚಿತ್ತದಿಂದ ಆತ್ಮನ ಸಾಕ್ಷಾತ್ ಅದು ಬೇರೆ, ಇದು ಸಾಕ್ಷಾತ್ಕಾರ. ಕಿಂತು ಇದು ಆತ್ಮನ ಶುದ್ಧ ಸ್ವರೂಪ ಅಲ್ಲ. ಅದಕ್ಕೆ ಇದು ಸ್ವಸ್ವರೂಪಾವಸ್ಥಿತಿ ಅಲ್ಲ. ಇದಿನ್ನು ವಿವೇಕ ಖ್ಯಾತಿ ಒಂದು ವೃತ್ತಿನ, ಅದು ವಿವೇಕ ಖ್ಯಾತಿ ಅದು ಒಂದು ವೃತ್ತಿನ. ಯಾಕೆ ಅದರೊಳಗೆ ರಜೋಗುಣ ಒಂದು ಸ್ವಲ್ಪ ಅಂಶ ಇರ್ತೈತೆ. ಈ ವೃತ್ತಿ ಉದಯ ಕಾರಣ ಅಲ್ಲಪ್ಪ. ಯಾವಾಗ ಇದ್ರದ್ದು ನಿರೋಧ ಆಗಿಬಿಡ್ತದೋ ಆವಾಗ ಈ ಕಾರಣ ಶರೀರ ಭಿನ್ನವಾಗ್ತ ಆತ್ಮ ತನ್ನ ನಿಜ ಶುದ್ಧ ಸ್ವರೂಪ ಎಲ್ಲಿ ಹೋಗ್ಬರ್ತದೆ, ಮೂಲ ಸ್ವರೂಪ. ಆ ಸಮಾಧಿಗಿಂತ ಮೇಲೆ ತನ್ನ ಮೂಲ ಸ್ವರೂಪ. ಹಂಗೆ ಓಂಕಾರದ ಭಾವನಾಮಯ ವಿರಾಮ ಶುದ್ಧ ನಿರ್ಗುಣ ಉಪಾದಿರ ಚೇತನ ಅರ್ಥಾತ್ ಪರಮಾತ್ಮ ತತ್ವ, ಚೇತನ ತತ್ವದ ಶುದ್ಧ ಸ್ವರೂಪ ನೋಡಿ. ಅದು ಮಕಾರ. ಚೇತನ ತತ್ವ ಸಮಷ್ಟಿ ಕಾರಣ ಜಗತ್ ತಥಾ ವ್ಯಷ್ಟಿ ಕಾರಣ ಶರೀರ, ಸಮಷ್ಟಿ ಕಾರಣ ಜಗತ್ತಿಗೆ ಅಧಿಷ್ಠಾತ ಈಶ್ವರ. ಉಪಾಸ್ಯ ವ್ಯಷ್ಟಿ ಕಾರಣ ಶರೀರ ಪ್ರಾಜ್ಞೆ ನೋಡಿ. ಉಪಾಸಕ ಚೇತನ ತತ್ವ. ಆಮೇಲೆ ಉಕಾರ ಅಂದರೆ ಚೇತನ ತತ್ವ ಅಧಿಕ ಸಮಷ್ಟಿ ಸೂಕ್ಷ್ಮ ಜಗತ್ ತಥಾ ವ್ಯಷ್ಟಿ ಸೂಕ್ಷ್ಮ ಶರೀರ. ಸಮಷ್ಟಿ ಸೂಕ್ಷ್ಮ ಜಗತ್ತಿನ ಅಭಿಮಾನಿ ಹಿರಣ್ಯಗಳ. ಉಪಾಸ್ಯ ವ್ಯಷ್ಟಿ ಸೂಕ್ಷ್ಮ ತೈಜಸ ಕನಸ್ತಾಗೆ ತೈಜಸ ಜೀವ ಅಂತ. ಚೇತನ ತತ್ವ ಶಬಲ ರೂಪ. ಆಮೇಲೆ ಅಕಾರ ಚೇತನ ತತ್ವ ಸಮಷ್ಟಿ ಸ್ಥೂಲ ಜಗತ್ತೇ, ವ್ಯಷ್ಟಿ ಸ್ಥೂಲ ಜಗತ್ತಿಗೆ ಜಗತ್ತಿ ವಿರಾಟ್ ಅಂದ್ರೆ ಯಾವಾಗ ಜಗತ್ತಿನೊಳಗೆಲ್ಲ ಇರುವಂಥ. ವ್ಯಷ್ಟಿ ಶರೀರಕ್ಕೆ ವಿಶ್ವ ಯಾವಾಗ ಇದು ಜಾಗೃತ ಅಂತ. ಆಮೇಲೆ ಇದು ಸಂಬಂಧ ಏನಪ್ಪ, ಸೂತ್ರ 23 ಅಸಂಪ್ರಜ್ಞಾತ ಸಮಾಧಿಯ ಸಾಧನ ಈಶ್ವರ ಪ್ರಣಿಧಾನ ಅಂತ ಹೇಳಿದರು. ಸೂತ್ರ ಈಶ್ವರ ಪ್ರಣಿಧಾನ ಸ್ವರೂಪ ಅದರ ಪ್ರಾಪ್ತ ಅಸಂಪ್ರಜ್ಞಾತ ಸಮಾಧಿ ತಿಳಿಸಿ ಆ ವಿಷಯಕ್ಕೆ ಸಮಾಪ್ತ ಮಾಡಿದರು. ಇನ್ನು ಇಲ್ಲೇ ಮುಂದೆ ಸೂತ್ರ ಅಸಂಪ್ರಜ್ಞಾತ ಸಮಾಧಿ ಪೂರ್ವ ಈಶ್ವರ ಪ್ರಣಿಧಾನ ವಿಶೇಷ ಫಲ ಏನಪ್ಪ. ಈಶ್ವರ ಪ್ರಣಿಧಾನ ಹೇಳಿ ಆ ಪರಮಾತ್ಮನೊಳಗೆ ಕುಂಡಿಸ್ಕೋಬೇಕು. ತನ್ನೆಲ್ಲ ಭಗವಂತ ಏನು ಕೊಟ್ಟರೆ ಅದು ಸಮಾಧಾನ ಆಗಬೇಕು. ತನ್ನೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಕಾರ್ಯ ಮಾಡಿ ಅವನಿಗೆ ಅರ್ಪಣೆ. ಈಶ್ವರ ಪ್ರಣಿಧಾನ ಅದಕ್ಕೇನಾದರೂ ಆತ್ಮನಿವೇದನ ಭಕ್ತಿ. ಆತ್ಮನಿವೇದನ ಭಕ್ತಿ ಅಂತ ಅದಕ್ಕಂತಾರೆ. ನೀ ಎಲ್ಲ ಮಾಡು, ಎಲ್ಲವನ್ನು ಪರಮಾತ್ಮ. ಯಾಕೆ ಅವನ ಸನ್ನಿಧಾನ ಅದ ಅಂತ ಎಲ್ಲ ನಡೆದೈತಿ. ಅವ ನಿನಗೆ ಶಕ್ತಿ ಕೊಟ್ಟಾನಂತ ನಡೆದೈತಿ. ನೀ ಅನ್ನ ಬೆಳಿಬೇಕಾದ್ರೆ ಭೂಮಿಯೊಳಗೆ ಒಂದು ಕಾಳು ಹಾಕಿದ ತೆನೆಯಾಗುವಂಥ ಶಕ್ತಿ ಅವ ಕೊಟ್ಟಾನಂತ ನಡೆದೈತಿ. ಬೀಜ ರೂಪದಿಂದ ಕೊಟ್ಟಾನ, ಅದು ಬೀಜ ಆಗ್ಲಿಪ್ಪ ಅವ ಬೆಳಿತಾನ. ಬೆಳಿ ಶಕ್ತಿ ಯಾರು ಕೊಟ್ಟರು? ಹಾಂ, ಇಲ್ಲಿ ನಿನ್ನ ಕಿಶದ ಇಟ್ಟಾಗ ತೆನೆ ಬೆಳಿಬೇಕಾಗಿತ್ತದು ಹಂಗಿಲ್ಲ. ಆ ಶಕ್ತಿ ಅವ ಕೊಟ್ಟರು. ಅಡುಗೆ ಮಾಡ್ತೀವಿ, ಅಡುಗೆ ಮಾಡೋದ್ರೊಳಗೆ ಎಲ್ಲ ವಿಭಿನ್ನ ಪದಾರ್ಥ ಇಟ್ನ್ಯಾವ. ಹುಳಿಯೊಳಗೆ ಹುಣಸಿ ಸ್ವೀಟ್, ಖಾರದೊಳಗೆ ಕೈ ಕಾರ್ತಾನ. ಆಮೇಲೆ ಕಬ್ಬಿನ ರಸದೊಳಗೆ ಸಿಹಿ ಇಟ್ಟವ್ರೆ. ಹಾಂ, ಮತ್ತು ಅದರಿಂದ ನೀ ಸಾರು ಅದರಿಂದ ಅನ್ನ ಮಾಡಿ. ಹೌದಾ? ಅನ್ನ ಕುಚ್ಬೇಕಾದ್ರೆ ಬೆಂಕಿ ಯಾರು ಅಂದ್ಬಳಿ ಎಲ್ಲ ಅವ ಮಾಡ. ಆಮೇಲೆ ಉಣ್ತಿದ್ದಿ, ಉಣ್ದು ಅನ್ನ ಪಚನೆ ಯಾರು ಮಾಡ್ತಾರೆ? ನೀ ಮಾಡಿದಿ.
ಹಂಗಾರೆ ಒಂದಿಟ್ಟು ಅನ್ನ ಸಾರು ಏನೇನು ಬೇಕಾದ್ರೆ ಹಾಕಿದ್ರೆ ರಕ್ತ ತಯಾರಾಗಬೇಕಾಯ್ತು. ಹಂಗಾಗ್ತಾರೆ ರಕ್ತ ಕೊಡ್ರಿ ಅಂತ ಅನ್ನೋ ಪ್ರಸಂಗ ಬರ್ತಿದ್ದಿಲ್ಲ. ಇದೆಲ್ಲವೂ ಅವನು ಅದಕ್ಕೆ ನಿನ್ನದಪ್ಪ ಇದೆಲ್ಲ ನೀನೇ ನನಗೆ ಆ ಶಕ್ತಿ ಕೊಟ್ಟು ನನಗೆ ಮಾಡಕತ್ತಿ ಒಳಗೆ ಕೂತು ಹಿಂಗೆ ಮಾಡಪ್ಪ ಹಿಂಗೆ ಮಾಡು ಅಂತೇಳಿ ಅದು ಎಲ್ಲ ನೀನೇನಪ್ಪ. ಅದು ಈಶ್ವರ ಪ್ರಣಿಧಾನ. ಹಂಗೆ ಆ ಈಶ್ವರ ಪ್ರಣಿಧಾನ ವಿಶೇಷ ಫಲ ಏನಪ್ಪ ಅನ್ನೋದು ಈ ಸೂತ್ರ. ತತಃ ಪ್ರತ್ಯಕ್ಷೇತನಾಧಿಗಮ ಅನ್ಯಂತರಾಭ್ಯಾಮಶ್ಚ ನೋಡಿ. ಅದಕ್ಕೆ ಅಲ್ಲಿ ಅರ್ಥ ಆಗ್ತಾರೆ. ತತಃ ಆ ಈಶ್ವರ ಪ್ರಣಿಧಾನದಿಂದ ಪ್ರತ್ಯಕ್ಷೇತನ ಜೀವಾತ್ಮ ಒಳಗೆ ಜೀವಾತ್ಮನ ಅಧಿಗಮ ಪ್ರಾಪ್ತಿ ಸಾಕ್ಷಾತ್ಕಾರ ಅಪಿ ಅದು ಕೂಡ ಆಗ್ತದಪ್ಪ. ಅಂತರಾಯಾಭಾವ ಅಂತರಾಯದ ಅಂದರೆ ಲಗುನ ಅಂತರಾಯದ ಅಂತರ ನಮಗೆ ನಿಮ್ಗೆ ಅವಕಾಶ ಅದಿಲ್ಲದ ಲಗುನ ನ ಚಿರಾತ್ ಪಾರ್ಥ ಬರ್ತಾರೆ. ಚಿರ ಇಲ್ಲ ತಡ ಇಲ್ಲ ಅದು ಆಗ್ತದ್ರಿಂದ ಈಶ್ವರ ಪ್ರಣಿಧಾನ. ಅದೇನು ಹೇಳ್ತಾರಪ್ಪ, ಆ ಈಶ್ವರ ಪ್ರಣಿಧಾನದಿಂದ ಪ್ರತ್ಯಕ್ಷೇತನದ ಜ್ಞಾನವೂ ಆಗ್ತದೆ. ಅಂತರ ವಿಘ್ನದ ಅಭಾವ, ಯಾವ ವಿಘ್ನಗಳು ಅಡೆತಡೆಗಳು ಏನೇನೇನೇನು ಬರ್ಬೋದು. ಅದಕ್ಕೆ ಮುಖ್ಯವಾಗ್ತದ್ದೇನು ಈಶ್ವರ ಪ್ರಣಿಧಾನ. ಆ ಈಶ್ವರ ಪ್ರಣಿಧಾನ ಎಷ್ಟು ಮತ್ತು ಅದಕ್ಕೆ ಈಶ್ವರ ಪ್ರಣಿಧಾನ ಏನು ಯಾಕೆ ಅದರಿಂದ ನೀನು ಏನು ಆಗ್ತಪ್ಪ ಅಲ್ಲೇ ನಿನಗೆ ಆತ್ಮನ ಸಾಕ್ಷಾತ್ಕಾರ ಆಗ್ತತಿ. ಆ ಆತ್ಮವೇ ನಾನು. ಇಲ್ಲಿ ತನಕ ನೀ ಏನು ತಿಳ್ಕೊಂಡಿದ್ದಿ? ಶರೀರ ನಾನು ಅಲ್ಲ, ಶರೀರ ನಾನು ಅಂತ ತಿಳ್ಕೊಂಡಿದ್ದಿ. ಜೀವನೇ ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡಿದ್ದಿಲ್ಲ. ಈ ಈಶ್ವರ ಪ್ರಣಿಧಾನ ಲಗುನ ಕೆಲಸ ಮಾಡ್ಬೇಕೇನಿದೆ. ಇದೆಲ್ಲ ಬಿಡಬೇಕಾಗಿದೆ. ಎಲ್ಲವೂ ಅವನಿಗೆ ಅರ್ಪಣೆ ಮಾಡಿ. ಅವನಿಗೆ ಅರ್ಪಣೆ ಮಾಡ್ಬೇಕಂದ್ರೆ ಹೆಂಗೆ ತಯಾರಾಗಬೇಕಪ್ಪ? ಸಿಕ್ಕದ ಹಾಕಕ್ಕೆ ಹೋಗ್ತಾನ ಇಲ್ಲ, ಎಂಥಾದ್ರು ಅಡುಗೆ ಮಾಡ್ತಾ ಹೋಗ್ತಾನ. ಅರ್ಪಣೆ ಮಾಡೋದು ಹಿಂಗಿರ್ತದೆ ಕೈ, ನೀನು ಹೊಲಸಾಗಿರ್ತದ್ರೆ ತಗೋತಾನ, ಬಿಟ್ಟು ಮುಂದೆ ಹೋಗ್ತಾನ. ಯಾರು ಚಲೋ ಇಡ್ತಾರೋ ಅಲ್ಲಿ ಹೋಗ್ತಾನ. ಹಂಗೆ ಪ್ರತ್ಯೇಕ ಪ್ರಾಜ್ಞೆ ಅಂತ ಈ ರೀತಿಯಾಗಿ ಯಾವುದು ದೃಕ್ಶಕ್ತಿ ವಿಷಯ ಬಿಟ್ಕೊಂಡು ತನ್ನ ಅಂತಃಕರಣ ಸಮ್ಮುಖ ಪ್ರವೃತ್ತಿ ಆಗ್ತದೋ ಅದು ಪ್ರತ್ಯಕ್ಷೇತನ. ಅಂದರೆ ದೃಕ್ಶಕ್ತಿ ಇದೇನು ಐತಲ್ಲ ಹೊರಗೆ, ಇದನ್ನು ಬಿಟ್ಟು ಅದಾ ವಿಷಯ ಸುಖಾತಿಗೆ ತಿನ್ನಾಕಲೆ ಉಣ್ಣಾಕಲೆ ಅದೇನಲ್ಲಿ ಅದು ಬಿಟ್ಟು ತನ್ನ ಅಂತಃಕರಣ ಅಲ್ಲಿ ಆಗಿ ಏನು ಪ್ರವೃತ್ತ ಅಂದರೆ ಹೊರಮುಖ ಇದ್ದದ್ದನ್ನು ಒಳಮುಖ ಮಾಡಿ. ಇದ್ಯಾಕೆ ಮತ್ತೊಂದು ಇದಕ್ಕಷ್ಟು ಕೆಲಸ ಹೊರಗೆ ಹೋಗೈತದೆ. ಹೊರಗೆ ಮಾಡ್ಕೊತ ಬಂದೈತೆ, ಹೊರಗೆ ಮಾಡ್ಕೊತ ಚೆಕ್ಕೊಂತ ಬಂದೈತೆ. ನಾ ಹಿಂಗೆ ಅಲ್ಲಿ ತಿರುಗಿ ಅಂತೇಳಿ ಅದಕ್ಕೆ ಒಳಗೆ ಹೋಗ್ಬೇಕು. ಈಶ್ವರ ಕೇವಲ ಶೀಘ್ರತಮ ಸಮಾಧಿ ಲಾಭ ಆಗುವುದಿಲ್ಲ. ಕಿಂತು ವಿಘ್ನ ಅದರ ವರ್ಣನ ಮುಂದಿನ ಸೂತ್ರ ಮಾಡ್ತಾರೆ. ಅದರ ನಿವೃತ್ತಿಪೂರ್ವಕ ಪ್ರತ್ಯಕ್ಷೇತನ ಸ್ವರೂಪದ ಕೂಡ ಜೊತೆಗೆ ಸಾಕ್ಷಾತ್ಕಾರ ಆಕ್ಯಪ್ಪ ನಿನಗೆ. ಇದರ ಬೋಧನಾ ಅಪಿ ಅಂತ ಫಲ. ಭಾವ ಏನಪ್ಪ? ಉಪಾಸ್ಯದ ಯಾವ ಗುಣದ ಭಾವನಾ ಮಾಡಿಕೊಂಡು ಉಪಾಸಕ ಧ್ಯಾನ ಮಾಡ್ತಾನೋ ಆ ಗುಣದ ಉಪಾಸಕನ ಸಮಾವೇಶ. ಇದು ಭಾಳ ಮಹತ್ವದ ಕೆಲಸ. ಅಂದರೆ ಆ ಗುಣಗಳನ್ನೇ ನೆನೆಸ್ಕೋತ ಆ ಗುಣ ನಿನ್ನಲ್ಲಿ ತಗೋಬೇಕು. ಆ ಗುಣಗಳು ಬರಲಾರ್ದ ಹೊರತು ನೀವು ಏನು ಕೆಲಸ ಮಾಡಬೇಕು? ನಾವು ಈಶ್ವರ ಶಿವಭೂತ್ವ ಶಿವಮೇ ಜೈ. ಭಾವ ಏನಪ್ಪ ಅಂದ್ರೆ ಉಪಾಸ್ಯನ ಯಾವ ಗುಣದ ಭಾವನಾ ಮಾಡಿ ಉಪಾಸಕ ಧ್ಯಾನ ಮಾಡ್ತಾನೋ ಆ ಗುಣದ ಉಪಾಸನ ಪ್ರವೇಶ. ಶಿವನ ಗುಣ ಶಿವನ ನೆನೆಸ್ತಾ ಆ ಗುಣಗಳು ಬರಬೇಕು ನಿನ್ನಲ್ಲೇ. ಈಶ್ವರ ಸಮಭಾವದ ಎಲ್ಲರಿಗೂ, ಅವ್ರಿಗೊಂದು ಇಲ್ಲ, ಎಲ್ಲರಲ್ಲಿ ಸಮಭಾವದ. ಅವನ ಧ್ಯಾನ ಯಾರು ಮಾಡ್ತಾರೆ ಅವನಿಗೆ ಅವನು ಬೇಕಾದ ಕೊಡ್ತಾನೆ. ಈ ಎಲ್ಲ ಗುಣ ಪರಮಾತ್ಮನ ಧ್ಯಾನ ಮಾಡೋದು ಅವನು ಕೊಡಿ. ಅದಕ್ಕೆ ಅವನ ಭಕ್ತರೆಲ್ಲ ಈ ಜೀವನ ನಮ್ಮೆಲ್ಲ ಎಲ್ಲದರೊಳಗೂ ಆ ಪರಮಾತ್ಮ ಕಾಣ. ಪರಮಾತ್ಮ ಈಶ್ವರ ಪ್ರಣಿಧಾನ ಅಂದರೆ ಎಲ್ಲದರೊಳಗೂ ಆ ಪರಮಾತ್ಮನ ನನಗೇನೇನು ಕೊಡ್ತಾನೋ ಅವನೇ ಕೊಡ್ತಾನೆ.
ನನಗೇನು ಕೊಡ್ತಾನೋ, ನನಗೇನು ಬೇಕೋ ಅದನ್ನೇ ಕೊಡ್ತಾನೆ. ನಾನು ಕೊಡಲಿಲ್ಲ ಅಂತಂದರೆ ಅದು ನನಗೆ ಅವಶ್ಯಕತೆ ಇಲ್ಲ ಅಂತ ಅವ್ನು ಗೊತ್ತು. ಇದು ಅವಶ್ಯಕತೆ ಎಲ್ಲ ಕೊಡೋದು ನಾವು. ಅಯ್ಯಯ್ಯೋ ನನಗೆ ಅದು ಕೊಡಿ, ಅವ್ರು ಕೊಟ್ಟವ ಅವ್ರೇನು ಮಾಡ್ಯಾರ, ನಾನು ನಮಸ್ಕಾರ ಮಾಡ್ತಾನೆ ದೇವರು, ನಡ್ಕೋತಾರೆ ದೇವರು, ಅದು ಕೊಟ್ಟಲ್ಲ. ಈ ಭಾವನೆ ಇದು ಮುಗಿತಂತೆ. ಅಂತಕ್ಕಂಥ ಅಶುದ್ಧದ ಅಂತೀವಿ. ನನಗೇನು ಬೇಕು ಕೊಟ್ಟ, ನನಗೆ ಯಾಕೆ ಬೇಕಪ್ಪ ಅದು, ನನಗೆ ಅವಶ್ಯಕತೆ ಇಲ್ಲ, ನನಗೆ ಅದಾದ ಮುಂದೆ ಕೆಡ್ತೈತಿ ಅಂತ ಅವ ನನಗೆ ಕೊಟ್ಟಿಲ್ಲ ಅಂತ ಅರ್ಥ. ಈಶ್ವರ ಪ್ರಣಿಧಾನ ಇದು ಭಾಳ ಮುಖ್ಯ. ಅದು ಆತ್ಮನಿವೇದನ ಭಕ್ತಿ ಐತಲ್ಲ, ಆತ್ಮನಿವೇದನ ಭಕ್ತ ಈಶ್ವರ. ಈ ರೀತಿಯಾಗಿ ಭಾವಿನ ಉಪಾಸ್ಯಕನ ಯಾವ ಗುಣದ ಭಾವನ ಮಾಡ್ಕೊಂಡು ಉಪಾಸನ ಧ್ಯಾನ ಮಾಡ್ತಾನೋ ಆ ಗುಣದ ಉಪಾಸನ ಸಮಾವೇಶ ಆಗ್ತದೆ. ಹೆಂಗಪ್ಪ? ಈಶ್ವರ ಚೇತನ, ಕುಟಸ್ಥ, ನಿತ್ಯ, ಕ್ಲೇಶಾದಿ ರಹಿತ, ಯಾವುದಕ್ಕಿಲ್ಲ. ಹಾಗೇನೆ ವಾಸ್ತವ ಜೀವಾತ್ಮನೂ ಕೂಡ ಚೇತನದಾನ, ಅವನು ಕೂಟಸ್ಥದಾನ, ಅವನು ನಿತ್ಯದಾನ ಮತ್ತು ಕ್ಲೇಶರಹಿತ. ಅವ ಹೆಂಗೆ ಈಶ್ವರ ಹಂಗೆ ಇವನು ಜೀವನ ಮತ್ತು ಹೋಗೋಣ ಇಲ್ಲ ಇತ್ತ ಹೋಗ್ತಾನೆ ಅಷ್ಟೇ ನಾವು ಹೋಗ್ತಾನೆ. ಈ ಸಾದೃಶ್ಯತೆನ ಈಶ್ವರ ಧ್ಯಾನ ಪ್ರಣಿಧಾನದಿಂದ ಪ್ರಣಿಧಾನ ಕರ್ತನಲ್ಲಿ ತನ್ನ ವಿಶುದ್ಧ ನಿರ್ವಿಕಾರ ಸ್ವರೂಪದ್ದು ಪ್ರತ್ಯಕ್ಷ ಧ್ಯಾನ. ಯಾವುದರಿಂದ? ಈಶ್ವರ ಆಗ್ತಪ್ಪ. ತಾತ್ಪರ್ಯ ಏನಂದರೆ ಅತ್ಯಂತ ವಿರುದ್ಧ ಧರ್ಮ ಅಂತ ಪದಾರ್ಥ ಒಂದರ ಧ್ಯಾನದ ಮತ್ತೊಂದು ವಿರುದ್ಧ ಧರ್ಮ ಸಾಕ್ಷಾತ್ಕಾರ. ಅದಕ್ಕೆ ವಿರೋಧ ಇದ್ದರೆ ಸಾಕ್ಷಾತ್ಕಾರ ಆಗೋದಿಲ್ಲ. ಕಿಂತು ಸಾದೃಶ ಪದ ಒಂದು ಧ್ಯಾನ ಮತ್ತೊಂದು ಧ್ಯಾನ ಸಾಕ್ಷಾತ್ಕಾರ ಸಮಾನ ಇದ್ರೆ ಅದ್ರ ಇದಕ್ಕೆ ವಿರುದ್ಧ ಇದ್ರೆ ಕೊಡ್ತೈತೆ. ಈಶ್ವರನು ಕೂಡ ಆ ಜೀವನ ಕೂಡ ಈಶ್ವರನ ಅಂಥೇಳಿ ಅವ ಸಾಕ. ಜರ್ ಅಲ್ಲ ಅಂತಂದ್ರೆ ಕೊಡ್ತಿದ್ದಿಲ್ಲ. ಈಶ್ವರ ಆಗ ಜೀವೋ ಬ್ರಹ್ಮೈವನಾಪರಃ, ಜೀವ ಬ್ರಹ್ಮನೇ ಆಗ್ಯಾನ ಬ್ರಹ್ಮ ಕೊಡ್ತಾನೆ. ಬ್ರಹ್ಮ ಇದ್ದಿದ್ದಿಲ್ಲ, ಜಡ ಇದ್ರೆ ಆ ಈಶ್ವರ ಕೊಡ್ತಿದ್ದಾನೆ ಅಂತಿದ್ದಿಲ್ಲ. ಈ ಜೀವ ಬ್ರಹ್ಮವೇನಾಪರ ಅಂತ ಶಬ್ದ ಬರ್ತಿದ್ದಿಲ್ಲ. ನೀ ಅದು ಕೊಡು, ಜಡ ಚೇತನ ಕೂಡ ಏಕಂತ ಆಕತನದು ಹಂಗಾಗಿ ಅದಕ್ಕಲ್ಲೇ ಅದು ಐತಂತ ಅದು ಆಕತಿ. ಹೆಂಗೆ ಒಂದು ಶಾಸ್ತ್ರ ಸದೃಶ ಅರ್ಥಗಳಂತ ಬೇರೆ ಶಾಸ್ತ್ರ ನೋಡಿ ಇದು ಹೌದು ಭಗವದ್ಗೀತೆ ಬಂದೈತೆ ನೋಡಿ ಅಂತಿಲ್ಲಿ. ಇದ್ರಾಗ ಏನು ಬಂದು ಭಗವದ್ ಅಂತ ಬಂದ ನೋಡಿ, ಆಮೇಲೆ ವ್ಯಾಸ ಭಾಗವತೊಳಗದ ಬಂದೈತೆ ನೋಡಿ ಅಂತ ಅಂತಿಲ್ಲ. ಹಂಗೆ ಇದೇ ಅದು ಹಂಗೆ ಜೀವ ಈ ಗುಣ ಅದ ನೋಡಿ, ಅವ್ನ ಜೀವನದಲ್ಲಿ ಅದ ನೋಡಿ. ಅವನು ನಿತ್ಯ, ಇವನು ನಿತ್ಯ, ಅವನು ಕೂಡ ಕ್ಲೇಶ ರಹಿತ, ಇವು ಕ್ಲೇಶ ಶರೀರ ಅವ್ರ ಕ್ಲೇಶ ನಿನಗೆ. ಈ ಶರೀರ ನಂದು ಹಚ್ಕೊಂಡಿದ್ದ ಕ್ಲೇಶ, ಇಲ್ಲಿ ಕಡೆಯಲ್ಲೇ ಕ್ಲೇಶ ಇಲ್ಲ. ಅದಕ್ಕೆ ಉದಾಹರಣೆ ಏನಪ್ಪ, ದವಾಖಾನೆಗೆ ಏತಿ ಬೇರೆ ತಿಂತಿರ್ತಾವ, ಇವ ಹಚ್ಕೊಂಡಾನ ಅಂಥೇಳಿ ಸಂಬಂಧ ಇದ್ದಾಗ ರಗಡ ಮಂದಿ ಬೇರೆ ತಿಂತಾರೆ. ಯಾಕೆ? ಇಲ್ಲಿ ತುಳಿದು ಮಜಾ ಇಲ್ಲ, ಇಲ್ಲಿ ಶಾಸ್ತ್ರದ ಮಜಾ ಇಲ್ಲ. ಅರ್ಥ ಮಾಡ್ಕೊಂಡ್ರಾಗ ತೂರ್ಸೋದು ಕೂತ್ರ ಕೆಲಸ. ಅವಾಗ ಅರ್ಥ ಮಾಡ್ಕೊಂತ ಅನ್ಕೊಂತ ಅದು ಕೂಡ ಏಕಾಗ ಶಾಸ್ತ್ರದ ಕೂಡ ಅದು ಕೂಡ ಹೋಗ್ಬೇಕು. ಇಲ್ಲಿ ಅದೋ ತಟ್ಟೆ ಹೊತ್ತು ನೀ ಆ ತಟ್ಟೆ ಹೊತ್ತಪ್ಪ ಏನಪ್ಪ ಮತ್ತೇನು ಅಂತ ಚಿಂತೆ ಮಾಡಿ ಹಾಗೆ ಅದು ಅವಾಗ ಹಂಗೆ ಸಾಧನ ಧ್ಯಾನ ಪ್ರಣಿಧಾನ ಕರ್ತನಿಗೆ ತನ್ನ ಶುದ್ಧ ನಿರ್ವಿಕಾರ ಸ್ವರೂಪ ಪ್ರತ್ಯಕ್ಷ ಹೌದಲ್ಲ. ತಾತ್ಪರ್ಯದಿಂದ ಅತ್ಯಂತ ವಿರುದ್ಧ ಧರ್ಮಂಥ ಪದಾರ್ಥ ಏಕ ಮತ್ತೊಂದು ಬೇರೆ ಪದಾರ್ಥದ ಸಾಕ್ಷಾತ್ಕಾರ ಅವರು ವಿರುದ್ಧಿದ್ರೆ, ಕಿಂತು ಸಾದೃಶ್ಯ ಪದಾರ್ಥ ಒಂದರ ಧ್ಯಾನದ ಮತ್ತೊಂದು ಪದಾರ್ಥ ಸಾಕ್ಷಾತ್ಕಾರ ಆಗ್ತದೆ. ಹೆಂಗಪ್ಪ? ಒಂದು ಶಾಸ್ತ್ರ ಅಭ್ಯಾಸ ಸದೃಶ ಅರ್ಥಗಳಂತ ಬೇರೆ ಶಾಸ್ತ್ರ ಹೇಳ್ತೇನೆ. ಭಾಗವತೊಳಗೆ ಇದು ಬಂದಿರಪ್ಪ, ಭಗವದ್ಗೀತಾ ಇದು ಬಂದ ಅದು ನಿಮ್ಗೆ ಗಟ್ಟ ಹಾಗೆ ಹಾಕದಪ್ಪ. ಅದರಿಂದ ಅಭಿಪ್ರಾಯ ವ್ಯವಧಾನ ಅಭಾವ ಇರು. ಈಶ್ವರ ಪ್ರಣಿಧಾನದ ಮೊದಲು ಈಶ್ವರ ಸಾಕ್ಷಾತ್ಕಾರ ಆಗದೆ ಪ್ರಣಿಧಾನ ಕರ್ತನಿಗೆ ತನ್ನ ಕೂಟಸ್ಥ ನಿತ್ಯ ಶುದ್ಧ ಸ್ವರೂಪದ್ದೇ ತನ್ನದೇ ಸಾಕ್ಷಾತ್ಕಾರ ಆಗ್ತದಪ್ಪ. ಮತ್ತು ಯೋಗ ವಿಘ್ನದ ಅಭಾವ, ಯಾವುದು ಯಾವ ವಿಘ್ನಗಳು ಇಲ್ಲ ಆಗಿರ್ತಾವೆ. ವಾಚಸ್ಪತಿ ಮಿಶ್ರು ಅವ್ರು ಹಿಂಗೆ ಹೇಳ್ತಾರೆ ಇದ್ರ ಬಗ್ಗೆ. ಏನು ವಿಪರೀತ ತಿಳ್ಕೊತಾನ, ಯಾವ ವಿಪರೀತ ತಿಳ್ಕೊತಾನ ಮತ್ತು ಚೇತನದ ಅದನ್ನು ಪ್ರತ್ಯಕ್ ಚೇತನ ಅಂತಾನ. ಅರ್ಥಾತ್ ಅವಿದ್ಯಾ ವಿಶಿಷ್ಟ ಜೀವ, ಅವಿದ್ಯಾ ವಿಶಿಷ್ಟ ಈಶ್ವರ ಚಿಂತನೆ ಯಥಾಸ್ವರೂಪ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಇದರಿಂದ
ಈಶ್ವರ ಸದಾ ಅದರ ಚಿಂತನ. ಯದ್ಯಪಿ ಅನ್ಯದ ಅನ್ಯದ ಜ್ಞಾನ ಆಗುವುದು ಬೇರೆ ಆಕದನ್ನು ಹಾಗೆ. ಕಿಂತು ಜೀವ ಈಶ್ವರ ಚೇತ್ ಧರ್ಮ ಸದೃಶ ಐತದು, ಅದಕ್ಕೆ ಅದು ಆಕೈತಿ. ಅದ್ರೊಳಗೆ ಸದೃಶ ವಸ್ತು ಜ್ಞಾನನ ಆಕೈತ ಬೇರೆ ಆಗಿದೆ. ವಸ್ತುತ ಪ್ರತಿ ವಸ್ತು ಅಂಜತಿ ಗಚ್ಚತಿ ಸರ್ವಾನುಗತಿ ಭವತಿ. ಪ್ರತ್ಯೇಕ ವಸ್ತುಗಳ ಪ್ರತಿ ಬಗ್ಗೆ ಗೊತ್ತಾಗುತ್ತೆ. ಅಥವಾ ಎಲ್ಲಕ್ಕಿಂತ ಅನುಗತ್ ಎಲ್ಲರೂ ವ್ಯಾಪ್ತಿ ಇರುವಂಥ ಆ ಪ್ರತ್ಯೇಕ ಎಲ್ಲದರೊಳಗೆ ಈ ವಿಪತ್ತಿಂದ ಪ್ರತ್ಯಕ್ಷ ಈಶ್ವರನು ಹಿಡ್ಕೋ, ಒಳಗೇನದ ಈಶ್ವರ ಹಿಡ್ಕೋ ನೀನು ಅಲ್ಲೇ. ಆವಾಗ ಈಶ್ವರ ಉಪಾಸನೆಯಿಂದ ಜೀವ ಈಶ್ವರ ಎರಡು ಜ್ಞಾನ. ಇದ್ರ ಜ್ಞಾನ ಅಂದ್ರೆ ಅದರ ಜ್ಞಾನ, ಅದಂದ್ರೆ ಇದು ಜೀವೋ ಬ್ರಹ್ಮ ಇವನ ಜೀವನ ಯಥಾರ್ಥ ದರ್ಶನ. ಯಥಾರ್ಥ ದರ್ಶನಪ್ಪ ನಾನು ನಿತ್ಯದನಿ. ಜೀವ ಇದು ನಿತ್ಯದ. ಎಲ್ಲಿ ಹೋಗತಿ ಶರೀರ ಹೋಗತಿ, ನೀವು ಹೋಗಂಗಿಲ್ಲ. ಜೀವ ಹೋತಂತ ಏನಂತಾರಲ್ಲೇ ಜೀವ ಹೋತ್ರಿ. ಹಾಂ ಜೀವ ಹೋತು, ಜೀವ ಹೋತಂತ ಅರ್ಥ. ಜೀವ ಸತ್ತ ಅನ್ನಂಗಿಲ್ಲ. ಹಾಂ ದೇಹ ಬಿಟ್ಟನು ಅಂತ, ದೇಹ ತ್ಯಾಗವಣ ಅದಲ್ಲ. ನಾ ಇದನ್ನು ತ್ಯಾಗ ಮಾಡಿದೆ ಬಿಟ್ಟೆ ಅದು ನಾ ಹೋಗಿಲ್ಲ. ಅದು ತ್ಯಾಗ ಮಾಡಿ ಯಾವ ತ್ಯಾಗ ಮಾಡಿದಿ? ದೇಹ ತ್ಯಾಗ ಮಾಡಿದಿ. ನೀನು ಏನಾಗಿಲ್ಲ. ಅದು ಶಬ್ದ ಪ್ರಯೋಗ ನೋಡ್ಬಾರ್ದು. ಜೀವ ಹೋತು ಅಂತಂದ್ರೆ ಜೀವ ಹೋತತ್ತ. ಅದು ಯಾವ ಕಡೆ ಮತ್ತೆ ಲಕ್ಷಿತ್ತೋ ಯಾವುದು ನಂದು ಅದು ಇದು ಮಾಡ್ಕೊಂತ ಕುಂತಿದ್ದಲ್ಲ ಅದು ಹೋತು. ಅದು ಬೇರೆ ಕಡೆ ಹೋತು. ಯಾವುದು ಚಿಂತೆ ಮಾಡಿದ ಅದು ಬೇಕಿಲ್ಲ ಆ ಕಡೆ ಹೋತು. ಅದು ವಾಸನಾ ಪ್ರಕಾರ ಹೋಗ್ತದೆ. ಮತ್ತು ಕಡೆಗೆ ಹೋತಪ್ಪ ಎಲ್ಲ ಕಡೆಗೆ. ಹೌದಾ? ಕಾರಣ ಶರೀರ ಹೋತಪ್ಪ. ಅವಾಗೆಲ್ಲ ಪರಬ್ರಹ್ಮಗಳು ಗೊತ್ತೈತಿ. ಪೂರ ನಾಶ ಆಗಂಗಿಲ್ಲ. ಅದು ಪರಬ್ರಹ್ಮ ಇರುವುದ ಇರಪ್ಪನಿ ಹೋಗಪ್ಪಲ್ಲ ಹೋಗ ಮತ್ತು ಬರ ಇರೋವನಿ ಎಲ್ಲಿ ಹೋಗೋದಿರೋದು ಹೋಗೋದಿಲ್ಲ ಇರೋದು. ಹಂಗೆ ಜೀವ ಅರ್ಥ ಆಗ್ತಂದ್ರೆ ಅದೇ ಈಶ್ವರ. ನಾನು ಹೋಗೋದಿಲ್ಲ, ಎಲ್ಲರಿಗೂ ನಾನೇ ಇದ್ದೇನೆ ಈ ಬಂದು ಈಶ್ವರ ಅದಲ್ಲ. ಅದು ನಿನ್ನ ಅರ್ಥ ಆಗ್ತಂದ್ರೆ ನಿನ್ನ ನೀ ತಿಳ್ಕೊಂಡೆ ತನ್ನ ತಾನರಿದೊಡೆ ಹೋಗ್ತಿ. ನಿನ್ನನ್ನು ನೀನು ಯಥಾರ್ಥ ತಿಳ್ಕೊಂಡ್ರೆ ನೀನೇ ಪರಬ್ರಹ್ಮ ವಸ್ತುತ್ತಲ್ಲ. ಮತ್ತೇನೆ ಅದನ್ನೇ ಹೇಳ್ತಾರೆ. ಅದು ಈಶ್ವರ ಪ್ರಣಧಾನ ವಿಶೇಷ. ಈಶ್ವರ ಎಲ್ಲವೂ ನೀನು ಅಂದಾಗ ಈ ಶಕ್ತಿ ಬರ್ತದಪ್ಪ. ಅದಕ್ಕೆ ಈಶ್ವರ ಪ್ರಣಧಾನದಿಂದ ಯಾವ ಅಂತರ ಅಭಾವ ಅಂದರೆ ಅಂತರ ಕೊನೆ ನಡು ಅಡ್ಡಿ ಯಾವ ಆಗಂಗಿಲ್ಲ ಅಭಾವ. ಆ ಚಿತ್ತ ವಿಕ್ಷಿಪ್ತ ಮಾಡಿ ಏಕಾಗ್ರ ತೆಗೆಯುವಂಥ ಯೋಗದ ವಿಘ್ನ ಸ್ವರೂಪ. ಮತ್ತು ಏನಪ್ಪ ವಿಘ್ನ ಏನು ಬರುವುದಾವ ವಿಘ್ನ ಕೂಡ ಅದು ವಿಖ್ಯಾತ ನೋಡ ಹೇಳ್ತಾರೆ. ಈಶ್ವರಪ್ಪನ ಯಾವ ಅಂತರಾಯ ಅಭಾವ ಅಂತ ಹೇಳಿದ್ರು ಆ ಚಿತ್ತ ವಿಕ್ಷಿಪ್ತ ಅರ್ಥಾಯ್ತಾನೆ ಮಾಡಿ ಏಕಾಗ್ರತೆ ತೆಗೆದುಹಾಕುವಂಥ ಯೋಗ ವಿಘ್ನ ಯಾವಪ್ಪ ಯೋಗವನ್ನು ತಡೆಯ ಮಾಡಿದ್ರು ಅವು ಯಾವಪ್ಪ ಅವು ಅದು ಈ ಸೂತ್ರ ಹೇಳ್ತಾರೆ. ವ್ಯಾಧಿತ್ಯ ಸಂಶಯ ಪ್ರಮಾದ ಇವೆಲ್ಲ ನೋಡಿ ಏನಪ್ಪ ಅವು ವ್ಯಾಧಿ ವಾಣಿ ಅಂದರೆ ವ್ಯಾಧಿ, ಶ್ಯಾಮ ಸಂಶಯ ಪ್ರಮಾದ ಆಲಸ್ಯ ಅವರತಿ ಭ್ರಾಂತಿ ದರ್ಶನ, ಆಮೇಲೆ ಅಲಬ್ಧ, ಆಮೇಲೆ ಭೂಮಿಕತ್ವ, ಅನವಸ್ಥಿತ್ವ, ಚಿತ್ತ ವಿಕ್ಷೇಪ ಅವು ವಿಘ್ನಗಳು. ಇವೆಲ್ಲ ವಿಘ್ನ. ಯಾವ ವಿಘ್ನಪ್ಪ ಇತ್ತುಕೋ ವ್ಯಾಧಿ ಆದಿ ವ್ಯಾಧಿ ಸಂಶಯ ಅದು. ಆಮೇಲೆ ಪ್ರಮಾದ ಅಂದರೆ ಮಾಡಬಾರ್ದು ಮಾಡೋದು. ಆಲಸ್ಯ ಭೀ ಮನುಷ್ಯಾಣ ಶರೀರಸ್ಥೋ ಮಹಾರಿಪು. ಮನುಷ್ಯನಿಗೆ ಶತ್ರು ಯಾವ್ದಪ್ಪ? ಆಲಸ್ಯ. ಏನು ಓದೋದಿಲ್ಲ, ಅಭ್ಯಾಸ ಇಲ್ಲ, ಪಾಠಾಂತರಿಲ್ಲ. ಅದನ್ನ ಮಾಡಲಿಲ್ಲವೇ ಮಾಡಲಿಲ್ಲವೇ ಹೆಚ್ಚಾಗೋ ಇಲ್ಲ ನಮ್ಗೆ ಅಲ್ಲಿ ಕೊಡುತ್ತೆ ಮಾಡಕ್ಕೆ ತಪ್ಪ. ಶರೀರ ತಪ್ಪದ, ಮಾನಸಿಕ ತಪಸ್ತದ, ಧ್ಯಾನ ಮಾಡಿ ಜಪ ಮಾಡಿ ಸಮಯ ಸಾವು ಇದ್ರಾಗ ಇವ್ರು ಬರೀ ಚಿಂತ ಅದೇನ ಇದೇನ ತಾವುದೇ ಇದರ ಟೈಮ್ ಆಗುತ್ತೆ. ಆಲಸ್ಯ ಅವರತಿ ಭ್ರಾಂತಿ ದರ್ಶನ ಇದು ಹೇಳ್ತಾರೆ. ವ್ಯಾಧಿ ಧ್ಯಾನ ಸಂಶಯ ಪ್ರಮಾದ ಆಲಸ್ಯ ಅವಿರತಿ ಭ್ರಾಂತಿ ದರ್ಶನ ಅಲಬ್ಧ ಭೂಮಿಕತ್ವ ಅವಸ್ಥಿತತ್ವ
ಇವು ಚಿತ್ತ 9 ವಿಘ್ನಗಳು. ಇವು ವಿಘ್ನ ಅಡ್ತರಿ ಇವನ್ನು ತೆಗೆದು ಹಾಕೋ ಸಲ ಇವನ್ನ ಹೇಳಕತ್ತಾರೆ. ಆಲಸ್ಯಪ್ಪ ನಮಗೆ ಅಡ್ತಿ ಮಾಡಿ ಆಲಸ್ಯ ಬಿಡಬೇಕು, ಸದಾ ಆಚರಿಸ್ಬೇಕು. ಯಾಕೆ ನಾವು ವರ್ಗ ಋಷಿಗಳು ಬಂದು ಮುಂಜಾನೆ 4ಕ್ಕೆ ಎದ್ರೆ ಸಂಜೆ 8 ತನಕ ಪಾರಾಯಣ ಮಾಡೋದು, ಪ್ರಯಾಣ ಮಾಡೋದು, ಓದೋದು, ಅನುಷ್ಠಾನ ಮಾಡ್ತಾರೆ. ಅಲ್ಲೇ ಮಾಡ್ತಾರೆ ಅವಾಗಷ್ಟೇ ಅನುಷ್ಠಾನ. ನಾನು ಮಾತು ಅನುಷ್ಠಾನ ಮುಗಿತಾರೆ. ಹಾಗೆ ಅದು ಅದಕ್ಕೆ ಅದರ ವ್ಯಾಖ್ಯಾ ವ್ಯಾಧಿ ಅಂದರೆ ಧಾತು ರಸ ಕರ್ಣವನ್ನು ವಿಷಮತೆಯಿಂದ ಉತ್ಪನ್ನ ಅಂತ ಜ್ವರ ವ್ಯಾಧಿ. ಜ್ವರ ಬರ್ತಾ ಎದ್ರಿಂದಪ್ಪ ಧಾತು ರಸ ಕರ್ಣದಿಂದ ವಿಷಮತೆಯಿಂದ ಹೆಚ್ಚು ಊಟ ಒಡೆ ಚಲೋ ಮಸ್ತ್ ತಲೆಪಟ್ಟು ಮಸ್ತ್ ಮತ್ತು ಅಲ್ಲಿ ಹೋದ ಇದೇನಾಗತ್ತದ ಇದು ನಿನಗೆ ರೋಗ. ಅದಕ್ಕೆ ವ್ಯಾಧಿ ಅಂತ ನೋಡಿ. ವಾತ ಪಿತ್ತ ಕಫ ಈ 3 ಹೆಸರು ದೋಷ. 3 ದೋಷ. ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಇವು 7 ಏನಲ್ಲ ಧಾತುಗಳು ನೋಡಿ. ಇವುಗಳ ಯಥ ಅಂದರೆ ಅಂದಾಜ ಇದನ್ನು ತ್ಯಾಗ ಮಾಡಿ ನ್ಯೂನಾದ ಧಾತು ವಿಷಮತ ಎಷ್ಟು ಇರಬೇಕೋ ಅಷ್ಟಿದ್ರೆ ಬರಬರಿ. ವಾತ ಪಿತ್ತ ಕಫ ಬೇಕು, ಅದು ಸಮಸ್ಥಿತಿ ಒಳಬೇಕು. ಕಫ ಹೆಚ್ಚಾದ ಕಫ ಮತ್ತೊಂದು ಹೆಚ್ಚಾದ ವಾತ, ಕಾಲು ಇಟ್ಕೊಂಡ್ರಿ ಕೈ ಇಟ್ಕೊಂಡು ವಾತ, ಅದು ಪಿತ್ತ ತಲೆ ಮಾತ್ರ ಅದು ಪಿತ್ತ. ಹಿಂಗೆ ವಾತ ಪಿತ್ತ ಕಫ ಹೆಚ್ಚು ಕಡಿಮೆ ಆದಂದ್ರೆ ಒಂದು ಹೆಚ್ಚಾತು ಗದ್ದು ಬಿತ್ತ ಇರೋ ಅಷ್ಟಿದ್ರೆ ಗದ್ದೆ ಸಮಸ್ಥಿತಿ ಇತ್ತು ಏನು ಗದ್ದು ಹೆಚ್ಚು ಕಡಿಮೆ ಆತು. ಅದಕ್ಕೆ ಅದಕ್ಕೆ ಆ ಧಾತುಗಳ ತ್ಯಾಗ ಮಾಡಿ ನ್ಯೂನ ಆದ ಧಾತು ವಿಷಮತ ಇದು ದೋಷ ಪ್ರಕೋಪ ಅಂತೇಳಿ. ಭುಕ್ತ ನೀನು ಉಂಡಿತ. ಪೀತ ಅಂದರೆ ತಿಂದಂಥ ಕುಡಿದಂಥ ಅನ್ನ. ಜಲದ ಪರಿಪಾಕ ದೇಶ ಪ್ರಾಪ್ತ ಇದರ ರಸ ಊಟ ಮಾಡ್ತೀವಿ, ಅದು ನೀರು ಹಾಕಿ ಅದರ ರಸ ತಯಾರ. ತಿಂದಂಥ ಉಣ್ಣಂಥ ಅನ್ನ ಜಲ ಸಮ್ಯಕ್ ರೂಪದ ಸರಿಯಾಗಿ ಪಚನ ಆಗದೇ ಇರುವ ರಸದ ವಿಷಮತ. ಊಟ ಮಾಡ್ತೀವಿ ಅಂತಕ್ಕಂಥ ನೀರು ಅಂದರೆ ಅದೇನಾಗಬೇಕು, ಪಚನ ಆಗಬೇಕು. ಪಚನ ಆಗಲಿ ಅಂತ ರಸದ ವಿಷಮತ ಅಂತ. ರಸದ ವಿಷಮತ ಅಂದರೆ ಸರಿಯಾಗಿ ಅದು ಪಚನ ಅಂತ ಮುಗಿತಪ್ಪ. ಊಟ ಮಾಡಿ ಪಚನ ಆಗಲಿಪ್ಪ ಅವಾಗ ನೋಡಿ ಯಾವಾಗ ಹೊರಗೆ ಬಂದಿತ್ತು ಅಂತ. ಪಚನ ಅಂತೂ ಚಲೋ, ಹಂಗೆ ಎಲ್ಲವೂ ಪಚನ ಆಗಬೇಕು. ನೀವು ಉಂಡದ್ದು ಅನ್ನ ಅಷ್ಟ ಪಚನ ಆಗಬಾರ್ದು, ನೀವು ತಿಳ್ಕೊಂಡು ಜ್ಞಾನ ಪಚನ ಆಗಬೇಕು. ಅರ್ಥಾತ್ ಒಳಗಿಳಿಸ್ಕೋಬೇಕು. ಇಲ್ಲಿವರೆಗೂ ಇತಿಹಾಸ ಇಲ್ಲಿದ್ರೆ ಅಹಂಕಾರ, ನಾನಂದ್ರೆ ಇಷ್ಟು ಶಾಣ್ಯ, ನಾನಂದ್ರೆ ಇಷ್ಟು ಪ್ರವಚನ ಮಾಡ್ತೀನಿ, ನಂದಂದ್ರೆ ಎಲ್ಲ ಚಪ್ಪಾಳು ಬಿಡ್ತಾ ಎಲ್ಲ ಹೋದು ಅರ್ಬಿಕೊಂಡು ಇದು ಒಳಗಿಳಿಸ್ಕೊಂಡಿಲ್ಲ ಅನ್ನೋ ಲೆಕ್ಕ. ಒಳಗಿಳಿಸ್ಕೊಂಡ್ರೆ ಅಹಂಕಾರ ಬರೋ ಸಾಧ್ಯನೇ. ಅದಕ್ಕಲ್ಲೇ ಈ ವಿಷಮತ ಅನ್ನೋದು ಅದಕ್ಕೆ ಪ್ರಾಪ್ತ ರಸ ಅಂತಾರೆ. ತಿಂದಂಥ ಉಣ್ಣದು ಸರಿಯಾಗಿ ಪಚನ ಆಗೋ ವಿಷಮ ಆಗದೇ ಇದ್ದರೆ ಕರ್ಣ ನೇತ್ರಾದಿ ಇಂದ್ರಿಯ ಹೆಸರು ಕರ್ಣಗಳು ಅಂತ. ಆಮೇಲೆ ಕಡಿಮೆ ಕಾಣೋದು, ಸಣ್ಕರಿ ಕಾಣೋದು, ಕೇಳುವುದಿಲ್ಲ, ಇದಕ್ಕೆ ಕರ್ಣಗಳ ವಿಷಮ. ಅಲ್ಲಿಂದ ರಸದ ವಿಷಮತ ಅಂದರೆ ಕರ್ಣ ಇಂದ್ರಿಯ ಕ್ರಿಯೆ ಕಾಣೋದು ಈ ವಿಷಮ. ಕರ್ಣದ ಅವಯವ ಇದ್ರ ವಿಷಮತ ಅಂತಾರೆ. ಇನ್ನು ಶಾನ ಅಂದ್ರೇನಪ್ಪ, ಚಿತ್ತದ ಅಕರ್ಮಣ್ಯತ. ಅರ್ಥಾತ್ ಇಚ್ಛಾ ಆದಾಗ್ಯೂ ಯಾವುದೇ ಕಾರಣ ಮಾಡುವಂಥ ಯೋಗ ಅನುಷ್ಠಾನ ಸಮರ್ಥ ಆಗೋದು. ಮಾಡಬೇಕಂತ ಇಚ್ಛಾ ಐತಿ. ಹೆಂಗಪ್ಪ, ಮುಂಜಾನೆ ಏಳಬೇಕು ಅಂತ ಇಚ್ಛಾ ಐತಿ. 4 ಗಂಟೆಗೆ ಅಲಾರಾಮ್ ಇಟ್ಟ, ಅಲಾರಾಮ್ ಹೊಡಿತೈತಿ. ಇಚ್ಛಾ ಇದ್ದಿದ್ದಿಲ್ಲ ಅಲಾರಾಮ್ ಇಡ್ಬೇಕಾದ್ರೆ ಎತ್ತು ಅಲಾರಾಮ್ ಹೊಡೆದ ಕೂಡಲೇ ಇದು ಅಸಮರ್ಥತ ನೋಡಿ. ಅದಕ್ಕೆ ಹೇಳ್ತಾರದು ಚಿತ್ತ ಅಕರ್ಮಣ್ಯತ. ಅರ್ಥಾತ್ ಇಚ್ಛಾ ಇದ್ದಾಗ್ಯೂ ಯಾವುದೇ ಕಾಲ ಮಾಡೋಕ್ಕೆ ಯೋಗ ಸಾಧನ ಅನುಷ್ಠಾನ ಮಾಡೋಕ್ಕೆ ಸಮರ್ಥ ಆಗೋದಿಲ್ಲ. ಇದಕ್ಕೇನಂತಾರೆ ಶಾನ ಅಂತ ನೋಡಿ. ಚಿತ್ತದ ಅಕರ್ಮಣ್ಯತ ಇದು ಶಾನ ಅಂತ. ಇನ್ನು ಸಂಶಯ ಅಂದ್ರೆ ಏನಪ್ಪ, ನಾನು ಯೋಗ ಸಾಧನ ಮಾಡ್ತೇನೋ ಇಲ್ಲೋ, ನನ್ನ ಕಡೆಯಿಂದ ಆಕ್ಯತೋ ಏನಪ್ಪ ಮಾಡಂತಾರೆ, ಆಕ್ಯತೋ ಇಲ್ಲೋ, ಆದ್ರೆ ಯೋಗ ಸಿದ್ಧಿ ಆಕ್ಯತೋ ಇಲ್ಲೋ, ಹೋಗ್ಕಪ್ಪ ಆಕ್ಯತೋ ಇಲ್ಲೋ,
ಈ ಈ 2 ಕೋಟಿ ದ್ವಿಕೋಟಿ ಅಂತಾರೆ. ಆಕತೋ ಇಲ್ಲೋ ಆಕತೋ ಇಲ್ಲ ಆ ವಿಷಯ ಕೇಳುವಂಥದ್ದು ಸಂಶಯ ಅಂತಾರೆ. ಇನ್ನು ಪ್ರಮಾದ ಅಂದ್ರಪ್ಪ ಸಮಾಧಿ ಅನುಷ್ಠಾನ ಮಾಡದೇ ಇರೋದು. ಏನು ಮಾಡಬೇಕಾಗಿದೆಯೋ ಮಾಡದೇ ಇರೋದು ಇದು ಪ್ರಮಾದ. ನೋಡಿ ಅದೇ ಆಲಸ್ಯ ಅಂದ್ರಪ್ಪ ಚಿತ್ ಅಥವಾ ಶರೀರ ಭಾರಿ ಆಮೇಲೆ ಧ್ಯಾನ ಹತ್ತಂಗಿಲ್ಲ. ಮತ್ತು ಈಡೆ ಗುಂಡ ಅಂದರೆ ಶಾಸ್ತ್ರ ಕೇಳಾಕತ್ತ ನಿದ್ದೆ ಬರ್ತೈತಿ. ಈಡ ಬಡದು ಬರುದ ನಮ್ಮ ಶಾಸ್ತ್ರಕ್ಕೆ ಎಲ್ಲಿ ಕೇಳ ಅದು ಕೇಳ್ಬೇಕಂತ ಬಂದಿರ್ತಾನೆ ಕುಂತಿರ್ತಾನೆ, ಅದು ನಿದ್ದೆ ಬರ್ತೈತಿ. ಯಾಕೆ ಅರ್ಥ ಆಯ್ತು ಹಂಗೆ ಇಲ್ಲ ನಿದ್ದೆ ಬರ್ತೈತಿ ಇಲ್ಲಿ ಚಿತ್ ಅರ್ಥ ಹೋಗ್ತದೆ. ಅದಕ್ಕಲ್ಲೇ ಆಲಸ್ಯ ಅಂತಾರೆ. ಶರೀರದ ಭಾರಿ ಆದ ಕಾರಣ ಧ್ಯಾನ ಹುಟ್ಟುವುದಿಲ್ಲ. ಶರೀರದ ಭಾರಿ ಗಪ್ ಬಾ ಏನ್ರಿ ಬಾ ಬಜ್ಜ ಕಫ ಆದಿ ಪ್ರಕೋಪದಿಂದ ಚಿತ್ತದ ಭಾರಿತನ ತಮೋಗುಣ ಅಧಿಕ. ಯಾಕಪ್ಪ ತಮೋಗುಣ ಊಟ ನಿಂತು ಬರೋಣ ತಮೋಗುಣ ಹೆಚ್ಚಾದಾಗ ಆಲಸ್ಯತನ ಬರ್ತದೆ. ಹಂಗೆ ಅವಿರತಿ ಅಂದ್ರಪ್ಪ ವಿಷಯ ತೃಷ್ಣ ಅದಿರ್ತದೆ. ತಿನ್ನಬೇಕು ಉಣಬೇಕು, ನನ್ನ ಗೌರವ ಸಿಗಬೇಕು, ನನ್ನ ಮಾತು ನಡಿಬೇಕು, ನನ್ನ ಕೈಯಾಗ ಐತಿ ಇದಕ್ಕೆ ಆಗಿರ್ತದಲ್ಲ ಅರ್ಥ. ವಿಷಯೇಂದ್ರಿಯ ಸಂಯೋಗದಿಂದ ಚಿತ್ತ ತೃಷ್ಣ ಆಕೈತಿ. ತಿನ್ನಾಕ ಉಣ್ಣಾಕ ಇದು ಹೆಚ್ಚಾಗತ್ತಲ್ಲ. ಇದಕ್ಕೆ ವೈರಾಗ್ಯದ ಅಭಾವ. ಅವಿರತಿ ಅಂದರೆ ವೈರಾಗ್ಯದ ಅಭಾವ. ವಿರತಿ ಅಂದ್ರೆ ವೈರಾಗ್ಯ. ಅವಿರತಿ ಅಂದರೆ ಹಾಂ ಇಷ್ಟ. ಅವಿರತಿ ವಿರತಿನ ಹಂಗೆ ಅದಕ್ಕೆ. ಆಮೇಲೆ ಭ್ರಾಂತಿ ದರ್ಶನ, ಮಿಥ್ಯಾಜ್ಞಾನ, ಯೋಗದ ಸಾಂತತ ಫಲದ ಮಿಥ್ಯಾಜ್ಞಾನ. ತಪ್ಪು ತಿಳ್ಕೊಳ್ಳಿಕ್ಕೆ ಐತೆಪ್ಪ ಹಗ್ಗ ತಿಳ್ಕೊಂಡೇನು. ಹಾಂ ಇದಕ್ಕೆ ಭ್ರಾಂತಿ ದರ್ಶನ ಅಂತ. ಅಲಬ್ಧ ಭೂಮಿಕತ್ವ, ಯಾವುದೇ ಪ್ರತಿಬಂಧಕ ವಶ ಸಮಾಧಿ ಭೂಮಿ ಅದು ಕಡೆ ಪಡ್ಕೊಳ್ಳದೇ ಅರ್ಥಾತ್ ಸಮಾಧಿ ತನಕ ಮುಟ್ಟದೇ ಇರು. ಅಲ್ಲಿ ತನಕ ಮುಟ್ರಿ ಬರಬರ ಆ ಮುಟ್ಟದ ಅಲಬ್ಧ ಭೂಮಿಕತ್ವ. ಅಲಬ್ಧ ಪ್ರಾಪ್ತ ಆಗಿಲ್ಲ. ಲಬ್ಧ ಅಂದರೆ ಪ್ರಾಪ್ತ, ಅಲಬ್ಧ ಅಂದರೆ ಪ್ರಾಪ್ತ ಇಲ್ಲ. ಎಲ್ಲಿ ಹೋಗಿ ಮುಟ್ಟಬೇಕು ಅಲ್ಲಿ ತನಕ ಮುಟ್ಟಿಲ್ಲ. ಅನವಸ್ಥಿತತ್ವ, ಸಮಾಧಿ ಭೂಮಿ ಪಡ್ಕೊಂಡು ಚಿತ್ತ ಅಲ್ಲಿ ನಿಂದ್ರಂಗಿಲ್ಲ. ಅಲ್ಲಿ ನಿಂದಿರ್ಬೇಕಲ್ಲ, ನಿಂದ್ರಂಗಿಲ್ಲ. ಅಲ್ಲಿ ಮುಟ್ಟಿ ಪಾನಿ ಮತ್ತು ಇತ್ಲಾಗ ಯಾಕೆ ಕರಿತೈತಿ ಇತ್ಲಾಗ ಇನ್ನು ಬಿಟ್ಟು ಬಂದ ನೋಡು. ಇಲ್ಲಿ ಬಂದು ಕುಂತ್ಯ ಅಲ್ಲಿ ಏನೋ ಮಸ್ತ್ ಬೇಕು ಅವು ಕಥ ಓಡ್ದು ಯಾವಾಗ ಹೋಗ್ಕನೋ ಯಾವಾಗ ತಿಂದೇನೋ ಅದನ್ನ ಹೇಳ್ತದ ಇದು ಅಂತ. ಅಲ್ಲಿ ಬಂದಿದ್ದಿ ಮುಟ್ಟಿದ್ದು ಅದು ಸ್ಥಿರ ಹೊಡೆಯಂಗಿಲ್ಲ, ಆ ಕಡೆ ಅದು ವಾಸನೆ ಜಗ್ತವ. ಅದಕ್ಕೆ ಅದ್ರೊಳಗೆ ಚಿತ್ತ ತಿಳಿದ ಅದು ಧ್ಯೇಯದ ಸಾಕ್ಷಾತ್ಕಾರ ಮಾಡೋದು ಪೂರ್ವ ಸಮಾಧಿ ಅದು ಬಿಟ್ಟರು. ಇದು ಸಮಾಧಿ ಆಗಬೇಕಾಗಿತ್ತು. ಅಲ್ಲಿ ತನಕ ಬಂದಿದ್ದಿ ಅದು ಮತ್ತೆ ಹತ್ತಲ ಲಕ್ಷ. ಅವಾಗ ಏನಾಗತ್ತೆ, ಇದೇನು ಸಮಾಧಿ ಹತ್ತಬೇಕು ಹತ್ತುದಿಲ್ಲ. ಇವೆಲ್ಲ ವಿಘ್ನಗಳು 9 ಅಂತ. ಅದು ಇವತ್ತು ತೆಗಿ 9 ವಿಘ್ನ ಏಕಾಗ್ರ ತೆಗಿಬಾರ. ಏಕಾಗ್ರತೆ ಮಾಡಕ್ಕೆ ಕೊಡಲಿಲ್ಲ. ಚಿತ್ತದ ಅದು ವೃತ್ತಿಯ ಜೊತೆ ಚಿತ್ತ ವೃತ್ತಿ ಕೂಡ ಇರ್ತಾವೆ. ಅವುಗಳ ಅಭಾವ ಅಲ್ಲಿ ಇರೋವು ಯಾವಾಗ ನೋಡಿ. ಈ ಕಾರಣ ಚಿತ್ತ ವಿಕ್ಷೇಪ ಯೋಗದ ಮಲ, ಯೋಗದ ಅಂತರ, ಯೋಗದ ಪ್ರತಿಪಕ್ಷಿ ಅಂತ ಇದಕ್ಕೆ ಅಡಚಣೆ ಮಾಡ್ತಾವಪ್ಪ ಅಂತ. ಅದಕ್ಕೆ ಅವ್ರು ಮುಂದೆ ಹೇಳ್ತಾರೆ, ಕೇವಲ 9 ಯೋಗದ ಪ್ರತಿಬಂಧ ಅಲ್ರಿ, ಕಿಂತು ಅದರ ವರ್ತಮಾನ ಆದಾಗ ಅನ್ಯ ಪ್ರತಿಬಂಧ ಒಂದಲ್ಲ ಅದು ಮತ್ತೆ ಬರ್ತಾವೆ ಕೆಲವು ನೋಡಿ. ಅದರ ಸ್ವರೂಪ ಈ ಮುಂದಿನ ಸ್ವರೂಪ ಮತ್ತೇನು ಬರ್ತಾವಪ್ಪ ಈ 9 ನೀವು ಪ್ರತಿಬಂಧಗಳು. ಈ ಪ್ರತಿಬಂಧ 9 ಇಲ್ಲ, ಅದ್ರ ಮತ್ತೆ ಕೆಲವು ಜೋಡಿಸ್ಕೊತಾವ. ಅದು ಬಂದು ನಾನು ಬರ್ತೇನೆ ಹೆಂಗ ಅವು ಅಕ್ಕಿ ಹುಡುಗ ಮಗನ ಬರ ಉಣ್ಣ ನನಗೆ ಹೇಳಿಲ್ಲ ಅಂತಕತ್ತೆ ನಾನು ನೀವು ಹೊಟ್ಟೆ ನಾನು ಬರೋಣ. ಬೆಳಗಾವ ಅಪ್ಪ ಶಿಷ್ಯ ಭಾಳ ನಾವು ಭಾರಿ ನಾವು ಹೇಳ್ತಿದ್ರು ಅವರು ಬರೋ ಬಾಬುನ ಕರ್ಕೊಂಬರ್ಬೇಡ್ರಪ್ಪ ಬಾಬು ಯಾಕಂದ್ರೆ ನೀವು ಕರೆ ನಾನು ಬರೋಣ ಅನ್ನೋ ಬಾಬು ಎಷ್ಟು ಇರ್ತಿದ್ದ ಅಂದರೆ ಕಡು ಬಿಡು ಮಾಡಿ ಮುಗ್ದು ಹೋಗುದು ನೋಡಿ. ಮತ್ತು ಬುದ್ಧಿ ತಿರುಗಿ ಇಡ್ಬೇಕು ಅವ್ರು. ನಾ ಸಣ್ಣ ಇದ್ದೀನಿ ಅವಾಗ. ಆಮೇಲೆ ನಾನು ದೊಡ್ಡವ ಅಂತ ಬಂದು ಹುಬ್ಬಳ್ಳಿಗೆ ಬಂದುಬಿಟ್ಟ. ಹುಬ್ಬಳ್ಳಿಗೆ ಒಂದು 2 ಮುಖ್ಯಾರ ಕರ್ಕೊಂಡು ಅಂದ ಕೂಡಲೇ ಬರ್ರಿ ಅಂತ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ತೇನಪ್ಪ. ಹ್ಞೂನಪ್ಪ ನಮ್ಮ ತಮ್ಮ
ನಾವು ಎಷ್ಟು ಊಟ ಮಾಡ್ತೇವೋ ಅದು ಡಬಲ್ ಹೇಳಿದೆ. ಅವ್ರಿಬ್ಬರು ಅವ್ಗತ್ತು ಇಷ್ಟ ಅಷ್ಟು ಮಾಡೋಣ 4 ಪಟ್ಟು ಅಡಿಗೆ ಮಾಡೋಣ ಇಷ್ಟೊಂದು ಯಾಕಪ್ಪ ನಾವು ಬಿಡಪ್ಪ ಅವರೇ ನೀ ಒಂದು 2 ಮುದ್ಕ್ಯಾರದಾವ ಅವ ಅವನ ನೀ ಮಾಡಿ ಅದು ಮಾಡಿ ಉಳಿದ್ರೆ ನಾವು ಉಣ್ಣುನಂದೆ. ಏನು ಮಾಡಿಲ್ಲ ಮತ್ತೆ ಮಸ್ತ್ ಪೈಕಿ ಅನ್ನ ಮಸ್ತ್ ಪೈಕಿ ಸಾರು ಕಾಯಿಪಲ್ಲೆ ಉಪ್ಪಿನಕಾಯಿ ನಿಂತು ಹಪ್ಪಳ ಪಪ್ಪಳ ಇತ್ತು ಉಪ್ಪಿನಕಾಯಿ ಎಲ್ಲ ಇದ್ದು ಉಣ್ಣಕ್ಕತ್ತವ ಹೇಳ್ತೇನೆ ನಿನಗೆ ಖಾಲಿ ಮತ್ತೇನಂತಾನೆ ನಿನ್ಗೆ ಗೊತ್ತೈತಲ್ಲ ಮೊದ್ಲಿಗೆ ಇಲ್ಲೋಪ ನಂದೀಗ ಮೊದ್ಲಿಗೆ ಇಲ್ಲೋಪ ನಂದೀಗ ಅಂತ ಆ ಮೊದ್ಲು ಎತ್ತಿಡ್ಲಿಕ್ಕೆ ಹಾಕಿ ನಮ್ಮ ತಮ್ಮ ಮತ್ತು ಅನ್ನ ಸರ್ವ ನಾವು ಏನು ಮಾಡೋದು ಅವ್ರೇನಂತಾರೆ ಹಂಗೆ ಎಲ್ಲಿಗಳಾಗುತ್ತೇನೆ ಅವು 9 ಅದಕ್ಕೂ ನಾವು ಬರೋರಾಗ್ತಾವು. ಅವು ಯಾವಪ್ಪ ಅದು ದುಃಖ ಅವ್ರು ದುಃಖ ದೌರ್ಮನಸ್ಯ ಅದು ಹೇಳ್ತಾರೆ ದುಃಖ ಮತ್ತು ಇವೆಲ್ಲ ಇದ್ರೆ ದುಃಖ ಬರೋದಿಲ್ಲ ಅದು ಹುಲ್ಲು ಅಶುಲಿಸು ಅದೆಲ್ಲ ಹೋತಾನ ದುಃಖ ಈಗ ಅವು ಬಂದ್ರಪ್ಪ ರೋಗ ಬಂದು ವಾತಾಪಿತ ದುಃಖ ಅಯ್ಯೋ ಕೆಮ್ಮ ಆತ್ರಿ ನೆಗಡಿ ಆತ್ರಿ ದುಃಖ ಆಗುತ್ತೆ. ಆಮೇಲೆ ದೌರ್ಮನಸ್ಯ ಅಂಗಮೇಜಯತ್ವ ಆಮೇಲೆ ಶ್ವಾಸ ಪ್ರಶ್ವಾಸ ಶ್ವಾಸ ಮತ್ತು ಪ್ರಶ್ವಾಸ ವಿಕ್ಷೇಪಸ ಅನುಭವ ಇವೆಲ್ಲ ಅರ್ಥಾತ್ ಅಂತರಾಯ ಇರೋದ್ರ 5 ಅನ್ಯ ಪ್ರತಿಭೆ ಅವು ಬಂದ್ಬಿಡ್ತಾವ. ಆ 9 ಕೂಡ ಇವು 5 ಬಂದ್ಬಿಡ ನೀವು ಬರ್ತೀನಿ ನಾನು ಬರ್ತೀನಿ ಅಂತಾವ ನೋಡಿ ತಾಯಿ ಹೋಗ್ಕೊಳ್ಳೋ ಮಗನು ಅದಲ್ಲ ಬರ್ತಿರ್ತಾವ. ಸಣ್ಣ ಹುಡುಗರು ದೊಡ್ಡವ್ರು ನಿನ್ನ ಕರೆದ ಹೋಗುವ ಆಗ್ತೀನಿ ದೊಡ್ಡವರಾದ್ಮೇಲೆ ಅವ್ರು ತವ್ರ ಮನೆಗೆ ಹೊಂಟ್ರು ನಾವು ಹೋಗಿ ನಿಮ್ಮ ತವ್ರ ಮನೆಗೆ ಹೋಗುವ ನೀ ತಮ್ಮ ಊರು ನನಗೆ ಬರ್ಬೇಕಾ ನಾ ಬರೋಂಗಿಲ್ಲ ತವ್ರ ಮನೆಗೆ ಹೋಗಂತಿದ್ವಿ ದೊಡ್ಡ ಸಣ್ಣ ಹಂಗೆ ಏನಪ್ಪ ಇದು ಆಯ್ತಾ ದುಃಖ ದೌರ್ಮನಸ್ಯ ಅಂಗಮೇಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪದ ಆಗುವಂಥ ಅರ್ಥ ಅವು ಜೊತೆಗೇನೆ 5 ಪ್ರತಿಬಂಧ ಅವು ಬಂದ್ಬಿಡ್ತಾವೆ. ಅವತ್ತು ದುಃಖ ಪೀಡಾ ಯಾವುದು ಅದು ಪಟ್ಟ ಮೇಲೆ ಅದು ನಾಶ ಮಾಡೋದು ಯತ್ನ ಮಾಡ್ತಾರೋ ಅದು ಆಧ್ಯಾತ್ಮಿಕ ಏನಾಗ್ತದೆ ನೋವು ಅದು ಆಧ್ಯಾತ್ಮಿಕ ಆದಿಭೌತಿಕ ಅವು 3 ಅವುಗಳಲ್ಲಿ ಕಾಮ ಕ್ರೋಧ ಆದಿಜನ್ಯ ಮಾನಸ ಪರಿತಾಪಗಳು ವ್ಯಾಧಿ ಅಂದರೆ ವ್ಯಾಧಿ ಆದಿಜನ್ಯ ಶರೀರ ಪರಿತಾಪ ಆಧ್ಯಾತ್ಮಿಕ ದುಃಖ ಅನಿಸ್ಕೊತಾವ. ಆತ್ಮ ಎಲ್ಲಿ ಮನಸ್ಸು ತಥಾ ಶರೀರ ಅರ್ಥಗಳು ಪ್ರಯೋಗ ಅಲ್ಲಿ ಆತ್ಮ ಅಂದ್ರೆ ಮನಸ್ಸಿನ ಕೂಡ ತ್ಯಾರ ಆತ್ಮ ಅಂದ್ರೆ ಆ ಆತ್ಮ ತಿಳ್ಕೊಬೇಡಾನಿ ಅಂತ ಖ ಸಿಂಹ ಸರ್ಪ ಇವು ಎಲ್ಲ ಬೇರೆ ನಿನ್ನ ಬಿಟ್ಟು ಬೇರೆದು ಅವಾಗ ಆದಿಭೌತಿಕ ಅಲ್ಲೇ ಪ್ರಾಣಿಗಳ ಅರ್ಥ ಪ್ರಯೋಗ ಮಾಡಿದ್ರು. ಆಮೇಲೆ ವಿದ್ಯುತ್ ಗಬಕ್ನ ಸಿಡ್ಲು ಬಡಿತು ಅತಿ ಮಳೆ ಆಯ್ತು ಅಗ್ನಿ ಬೆಂಕಿ ಹತ್ತು ಅತಿ ಗಾಳಿ ಬಿಡ್ತು ಇವೆಲ್ಲ ಆದಿದೇವಿ ಶಕ್ತಿಯನ್ನು ಕೂಡ ದುಃಖ ಆದಿದೈವಿಕ ಇವು ದುಃಖಗಳು. ಆಮೇಲೆ ದೌರ್ಮನಸ್ಯ ಇಚ್ಛೆ ಪೂರ್ತಿ ಆಗದಿದ್ದ ಮನಸ್ಸು ಕ್ಷೋಭ ಮಾಡಿದ್ರಿ ನಮ್ಮ ಮನಸ್ಸಿನಾಗ ಆಗಲಿ ನೋಡ್ರಿ ಹಾಗೆ ಅದು ಶುರು ಆಗತ್ತೆ. ಅದಕ್ಕೆ ಅಂತಾರೆ ಮನಸ್ಸ ಬರಬೇಕು ಮನಸ್ಸು ಕ್ಷೋಭ ಅಯ್ಯೋ ನಾವು ಎಷ್ಟು ಮಾಡಿದೆ ಆಗಲಿ ಇದು ಮನಸ್ಸು. ಆಮೇಲೆ ಅಂಗಮೇ ಶರೀರದ ಅಂಗ ನಡೆದ್ಬಿಡ್ತು ಅಯ್ಯೋಪ್ಪ ಹೆದರಿಗೆ ಸುಮ್ಮನೆ ನಡುತ್ತಾ. ಆಮೇಲೆ ಶ್ವಾಸ ಇಚ್ಛೆ ಹೊರಗಿನ ವಾಯು ನಾಶಕ ದ್ವಾರ ಒಳಗೆ ಹೋಗಿ ಅಂತ ಅದಕ್ಕೆ ಪ್ರಶ್ವಾಸ ಇಚ್ಛಾ ಇಲ್ಲದ ಹೊರಗಿನ ವಾಯು ಒಳಗೆ ಹೊರಗೆ ಹೋಗು ನೀವು ಹೊರಗೆ ಹೋಗ್ಬೇಕು ಅಂತ ಇಚ್ಛೆ ಆಯ್ತು ಇಲ್ಲಿಗೂ ಹೊರಗೆ ಹೋಗ್ತದೆ ಛಿದ್ರನ ಹೊರಗೆ ಹೋಗು. ಈ ವಿಕ್ಷೇಪದ ಜೊತೆಗೆ ಆಗುವಂಥ ಅಪವಿಕ್ಷೇಪ ಅಥವಾ ವಿಘ್ನ ಉಪವಿಘ್ನಗಳು ಅವು ಮುಖ್ಯವಿದ್ದ 9 ಅದು ಉಪವಿಘ್ನಗಳು ಇವು ಬರ್ತಾವಪ್ಪ ಸಂಗ. ಅದಕ್ಕೆ ಇಲ್ಲಿ ವಿಕ್ಷೇಪ ಉಪವಿಕ್ಷೇಪ ವಿಕ್ಷೇಪ ಚಿತ್ರ ಅಂತವು 9 ಮಕ್ಕಳೇ ಅದು ಕೂಡ ಇವು ಬರ್ತದೆ. ಏಕಾದ ಚಿತ್ತಗಳಿಗೆ ಅವು ಅದು ಏಕಾದ ಚಿತ್ತವನ್ನು ಇವ್ಯಾವ ವಿಘ್ನ ಬರುವುದು ನೋಡಿ. ಈ ಸಮಾಧಿ ಶತ್ರು ಅಭ್ಯಾಸ ವೈರಾಗ್ಯ ನಿರೋಧ ಮಾಡಿ ಹಾಗಾದ್ರೆ ಏನು ಮಾಡಬೇಕು ಇವನ್ನ ಅಭ್ಯಾಸ ಸಮಾಧಿಯ ಶತ್ರುಗಳನ್ನು ಅಭ್ಯಾಸ ವೈರಾಗ್ಯ ಅಭ್ಯಾಸ ಅಂದರೆ ಸಾಧು ದೀರ್ಘಕಾಲ ನೈರಂತರ್ಯ ಸತ್ಕಾರ ಅದು ಮಾಡಬೇಕು ಅದನ್ನೇ ಮಾಡಿ ಅದು ಅಭ್ಯಾಸ. ಆಮೇಲೆ ವೈರಾಗ್ಯ ಅಂದರೆ ಯಾವುದು ತನಗೆ ಸಿಗುತ್ತೆ ಅಂದರೂ ತನಗೆ ಅನಾಯಾಸವಾಗಿ ಸಿಗ್ತೈತೆ ಅಂದರೂ ಅದನ್ನು ಭೋಗಿಸುವಂಥ ಶಕ್ತಿ ಒಳಗೆ ಇದ್ದರೂ ಬೇಡ ಅವ್ರು ಬೇಕ್ರಿ ತೋಡ್ರಿ ಅಂತ ಬರ್ತಾವೆ
ನೀ ಏನು ಬೇಕು ಅವಕ್ಕೆ ಬ್ಯಾಡ್ರಿ ಅವು ಅದು ಅಂಥ ವೈರಾಗ್ಯ. ಈ ಸಾಮಾನ್ಯ ವೈರಾಗ್ಯ ನಡೆಯಂಗಿಲ್ಲ. ಅದು ಶಾಸ್ತ್ರ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಇವು ನಡೆಯಂಗಿಲ್ಲ. ಅದು ಪರ ವೈರಾಗ್ಯ, ಶ್ರೇಷ್ಠವಾದ ವೈರಾಗ್ಯ ಬೇಕು. ಬೇಡಪ್ಪ ನಮ್ಗೆ ಎದಕ್ಕೆ ಬೇಕ್ರಿ ಅದು ಕೊಡ್ತೇನಂತ ಬಂದರು ಅವು ತೊಗೊಂಡು ಬರ್ತಾವೆ. ಅವು ಭಾಳ ಮಜಾವು. ಅವು ಬೇಡ ತೊಗೊಳಕ್ಕೆ ಬೇಕ್ರಿ ಅಂತ ಬರ್ತಾವೆ. ಅದು ಬೇಡಪ್ಪ, ಅದು ಶ್ರೇಷ್ಠ. ಅಂಥ ವೈರಾಗ್ಯದಿಂದ ಈ ಅರ್ಚನೆ ಬರ್ತಾವಲ್ಲ ಇವು ನಡು ಬರ್ತಾವೆ ವಿಘ್ನರು. ಆ ವಿಘ್ನ ದಾಟ ಅದು ವೈರಾಗ್ಯ. ಅದು ಮನಸ್ಸು ಚಂಚಲಪ್ಪ ಅಂದವ. ಅದಕ್ಕೇನಂದ್ರೆ ಅವರು ಅಭ್ಯಾಸ ವೈರಾಗ್ಯ ಗೃಹ್ಯತೆ. ಅಭ್ಯಾಸ ವೈರಾಗ್ಯದಿಂದ ನೀ ಪಾರಾಗೋದಪ್ಪ ಇದು. ಅದಕ್ಕೆ ಅಕ್ಷೇಪ ಆಗುವಂಥವು ಏಕಾಗ್ರಚಿತ್ತ ಮಾಡೋಂಗಿಲ್ಲ. ಆ ಶತ್ರುನ ಅಭ್ಯಾಸ ವೈರಾಗ್ಯದಿಂದ ವಿರೋಧ ಮಾಡಬೇಕಪ್ಪ. ಆ ಎರಡುಗಳು ಅಭ್ಯಾಸ ವಿಷಯಗಳ ಅದು ಉಪಸಂಹಾರ ಮಾಡಿಸಲ್ಲ ಮುಂದೆ. ತತ್ ಪ್ರತಿಷೇಧಾರ್ಥ ಕರ್ತವ್ಯಾಭ್ಯಾಸ. ಅಭ್ಯಾಸ ನೆನಪ ಇದನ್ನು ನಿಷೇಧ ಮಾಡು. ಯಾವುದನ್ನು ನಿನಗೆ ಯೋಗದ ಅಡ್ಡು ಬರ್ತದೆ. ಅರ್ಥ ಯೋಗದಾಗ ಅಡ್ಡು ಬರ್ತೈತಿ. ಇದರ ಅರ್ಥ ನಾವು ಗುರು ಕಾರ್ಯದೊಳಗೆ ಅಡ್ಡು ಬರ್ತೈತಿ. ದಾನ ಮಾಡಿದ್ರೆ ಅಡ್ಡು ಬರ್ತಿರ್ತಾವೆ. ಅದು ಅವನ್ನೆಲ್ಲೂ ಬ್ಯಾಡ ಹೋಗ್ಬೇಡ ಹೋಗ್ರಿ ಶಾಸ್ತ್ರಕ್ಕೆ ಬ್ಯಾಡ ಅಂತ ಸಣ್ಣದಿರ್ತೀನಿ ಮಕ್ಕಳು ದೊಡ್ಡ ಹೋಗ್ಬಿಡಿ ಅವಾಕಿನ ಅಂತ ಬರ್ತಾನೆ. ಕಾಳಮ್ಗೆ ಬಿದ್ದೀವಿ ಮಳಿ ಗಿಳಿ ಐತಿ ಜಾರ್ಕೊಂಡು ಬಿದ್ದಿ ಅಂದ್ರೆ ತಮ್ಮ ಶಾಸ್ತ್ರಕ್ಕೆ ಹೋಗೋದನ್ನ ಸತ್ ಆಗಲಿ ಆ ಭಗವಂತನ ದಾಖಲೆ ಏನಾಗಲಿ ಶಾಸ್ತ್ರ ಕೊಟ್ಟು ಬರ್ತದೆ. ಮನ್ಯಾಗ ಹಾಸಿಗೆ ಮೇಲೆ ಬಿದ್ದು ಯವ್ವ ಅನ್ಕೊಂಡು ಸಾಯೋಕ್ಕಿಂತ ಅದು ಬರ್ತಿಲ್ಲ. ಇದು ಅದು ತಡೆಯುವ ತಾರೀಕು ಅದು ವೈರಾಗ್ಯ. ಅದಾಗ್ತದೆ. ಅದಕ್ಕೆ ಮುಂದಿನ ಸೂತ್ರದ ಬಗ್ಗೆ ನಾನು